ಆತ್ಮೀಯ ವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಶಾನ್ಭೋಗ್ ಬಾರ್ಕೂರು. ಮನಸ್ಸು ಎನ್ನುವುದು ಒಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆಯೇ ಉಳಿಬಿಡ್ತದೆ. ಅಂತಹ ವಿಷಯಗಳು ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ. ಅಂದು ಅದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನ ಖ್ಯಾತ ಗಾಯಕಿ, ಹಿರಿಯ ಗಾಯಕರಾದಂಥ, ಜನಪ್ರಿಯ ಗಾಯಕರಾದಂಥ ಚಂದ್ರಶೇಖರ ಕೆದ್ಲಾಯರ ಹಿರಿಯ ಪುತ್ರಿ ಅಕ್ಷತಾ ಉಪಾಧ್ಯಾಯ ಅವರೊಂದಿಗೆ ಮಾತನಾಡೋಣ. ಅವರ ಮನದ ವಿಷಯವನ್ನು ತಿಳಿಯೋಣ, ಅವರ ಕಲಾ ಪಯಣವನ್ನು ತಿಳಿಯೋಣ. ಮೊದಲಿಗೆ ಅವರಿಗೆ ಕಲಾಂತರಂಗ ಕಾರ್ಯಕ್ರಮ ಸ್ವಾಗತವನ್ನು ಕೋರೋಣ. ಮೇಡಮ್, ನಿಮ್ಮ ಕಲಾಂತರಂಗ ಕಾರ್ಯಕ್ರಮ ಸ್ವಾಗತ ಮೇಡಮ್. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಬಹಳ ಖುಷಿ ಆಯ್ತು ಮೇಡಮ್. ಹಾಂ, ಹೇಳಿ ಮೇಡಮ್. ಕಲಾಂತರಂಗದ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ನಮಸ್ಕಾರ. ನಮಸ್ಕಾರ. ಭಾಳ ಖುಷಿ ಆಗ್ತದೆ. ನಮ್ಮ ನಾಡಿನ ಜನಪ್ರಿಯ ಸುಗಮ ಸಂಗೀತ ಗಾಯಕರು ಚಂದ್ರಶೇಖರ ಕೆದ್ಲಾಯರ ಪುತ್ರಿ ತಾವು. ಬಹಳಷ್ಟು ವಿಷಯ ನಿಮ್ಮೊಂದಿಗೆ ಮಾತಾಡಲಿಕ್ಕಿದೆ. ನಿಮ್ಮ ಸಂಗೀತ ಪಯಣವನ್ನು ತಿಳಿಯಲು ನಮ್ಮ ಕಲಾಭಿಮಾನಿಗಳು ಬಹಳ ಕುತೂಹಲರಾಗಿದ್ದಾರೆ. ಮೊದಲಿಗೆ ನಿಮ್ಮ ಧ್ವನಿಯಲ್ಲಿ ಒಂದು ಗೀತೆಯನ್ನು ಕೇಳುವ ಮೂಲಕ ಇಂದಿನ ಕಾರ್ಯಕ್ರಮ ಶುರು ಮಾಡೋಣ ಮೇಡಮ್. ಖಂಡಿತ ಸರ್. ಇದು ನಮ್ಮ ತಂದೆಯವರೇ ರಾಗ ಸಂಯೋಜನೆ ಮಾಡಿರುವಂತಹ ಶ್ರೀಯುತ ರಾಮದಾಸ್ ಅವರ ಒಂದು ಕವನ. ನನಗೆ ಬಹಳ ಇಷ್ಟವಾದ ಅಪ್ಪನ ರಾಗ ಸಂಯೋಜನೆ. ನನ್ನೊಲವಿನಾರತಿಯ ನಾ ಬೆಳಗಿ ಪೂಜಿಸುವೆ, ಬಾ ನನ್ನ ದೇವತೆಯೇ ನನ್ನ ಬಳಿಗೆ. ನನ್ನೊಲವಿನಾರತಿಯ ನಾ ಬೆಳಗಿ ಪೂಜಿಸುವೆ, ಬಾ ನನ್ನ ದೇವತೆಯೇ ನನ್ನ ಬಳಿಗೆ. ನನ್ನಾತ್ಮದುನ್ನತಿಯೇ ನನ್ನ ಬಾಳ್ಯ ಸಮತಿಯೇ, ನನ್ನಾತ್ಮದುನ್ನತಿಯೇ ನನ್ನ ಬಾಳ್ಯ ಸಮತಿಯೇ, ಮನ್ಮನೋ ಮಂದಿರದ ದೀಪದೊಡಿಗೆ. ನನ್ನೊಲವಿನಾರತಿಯ ನಾ ಬೆಳಗಿ ಪೂಜಿಸುವೆ, ಬಾ ನನ್ನ ದೇವತೆಗೆ ನನ್ನ ಬಳಿಗೆ. ಸುತ್ತ ಗೋಡೆಯ ಹಾಕಿ ಮಧ್ಯೆ ಬಾಗಿಲ ನಿಟ್ಟ, ಕಿರಿಯದೆ ಕುಲವಲ್ಲ ನನ್ನ ಹೃದಯ. ಆದಿಯಂತ್ಯ ಹೊರತು ಆದಂತ ಆಕಾಶ, ನನ್ನೆದೆಯು ಬಾ ದೇವಿ ನಿನ್ನ ನಿಲಯ. ನನ್ನೊಲವಿನಾರತಿಯ ನಾ ಬೆಳಗಿ ಪೂಜಿಸುವೆ, ಬಾ ನನ್ನ ದೇವತೆಗೆ ನನ್ನ ಬಳಿಗೆ. ಬಾ ನನ್ನ ದೇವತೆಗೆ ನನ್ನ ಬಳಿಗೆ. ಚೆನ್ನಾಗಿತ್ತು ಮೇಡಮ್. ಬಹಳ ಖುಷಿ ಆಯಿತು. ಹಾಡು ಕೇಳಿ ಖುಷಿ ಆಯಿತು. ರಾಗ ಸಂಯೋಜನೆ ಇರ್ಬೋದು, ಸಾಹಿತ್ಯ ಎಲ್ಲವೂ ಉತ್ತಮವಾಗಿದೆ. ನಿಮ್ಮ ಗಾಯನ ಕೂಡ, ನಿಮ್ಮ ಕಂಠ ಕೂಡ ಮಧುರವಾಗಿದೆ. ಭಾಳ ಕೇಳಿ ಖುಷಿ ಆಗ್ತದೆ. ಭಾಳ ಖುಷಿ ಆಯಿತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಅದೇ ರೀತಿ ಮೇಡಮ್, ಮೊದಲಿಗೆ ನಿಮ್ಮ ತಂದೆ ತಾಯಿಯವರ ಬಗ್ಗೆ ಮತ್ತು ನಿಮ್ಮ ಶಾಲಾ ಜೀವನದ ಬಗ್ಗೆ ಒಂದೆರಡು ಮಾತು ಮಾಡಿ. ನಾನು ಹುಟ್ಟಿದ್ದು ಬ್ರಹ್ಮಾವರದಲ್ಲಿ. ನನ್ನ ತಂದೆ ಶ್ರೀಯುತ ಚಂದ್ರಶೇಖರ ಕೆದ್ಲಾಯರು, ತಾಯಿ ಪೂರ್ಣಿಮಾ ಕೆದ್ಲಾಯರು. ನಾನು ಪ್ರಾಥಮಿಕ ಶಿಕ್ಷಣ ಪಡೆದಿರುವಂಥದ್ದು ನಿರ್ಮಲಾ ಪ್ರೈಮರಿ ಶಾಲೆಯಲ್ಲಿ. ನಂತರ ಹೈಸ್ಕೂಲ್ಗೆ ನಾನು SMS ಬ್ರಹ್ಮಾವರ ಇಲ್ಲಿ 8, 9, 10 ಮುಗಿಸ್ಕೊಂಡೆ. ಹಾಗೆ ಮುಂದಿನ ಇಂಜಿನಿಯರಿಂಗ್ ಅನ್ನ ನಾನು ಮಾಡಿದ್ದು ನಿಟ್ಟೆಯಲ್ಲಿ, ಕಾರ್ಕಳದ ಹತ್ರ ನಿಟ್ಟೆ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ವ್ಯಾಸಂಗ ಮಾಡಿದ್ದೀರಿ ತಾವು. ಅದೇ ರೀತಿ ಮೇಡಮ್, ಇದು ನಿಮ್ಮ
ಎಜುಕೇಷನ್ ಆಯಿತು, ನಿಮ್ಮ ಕಲಾ ಪಯಣ, ನಿಮ್ಮ ಕಲಾಸಕ್ತಿ ಎಲ್ಲಿಂದ ಬಂತು ನಾವು ಕೇಳೋದು ಬೇಡ, ತಂದೆಯವರೇ ಮುಖ್ಯ ಅಲ್ಲ ಮೇಡಮ್? ಕಲಾಸಕ್ತಿ ಬರಲಿಕ್ಕೆ ತಂದೆಯವರೇ ಕಾರಣ. ತಂದೆಯವರು ಗಾಯಕರು, ಸಂಗೀತ ನಿರ್ದೇಶಕರು, ಅವರಿಂದಲೇ ಬಂತು ಅಲ್ಲ ಮೇಡಮ್? ಅದು ಹೇಗೆ ಮೇಡಮ್ ನಿಮ್ಗೆ, ಹೇಗೆ ಬಾಲ್ಯದಲ್ಲಿ ಹೇಗೆ ಅದು ನಿಮ್ಮ ತಂದೆಯವರು ನಿಮ್ಮನ್ನು ಪ್ರಿಪೇರ್ ಮಾಡಿದ್ರಲ್ಲ, ನಿಮ್ಗೆ ಹೇಗೆ ನಿಮಗಾಗಿ ಬಂದಂಥದ್ದು ಆಸಕ್ತಿಯ ಹೇಗೆ ತಿಳಿಸಿ ಮೇಡಮ್? ಅಂದ್ರೆ ಈಗ ನನಗೆ ಬುದ್ಧಿ ಬಂದಾವಾಗಿಂದ ನಮ್ಮ ಮನೆಯಲ್ಲಿ ನಾನು ಸಂಗೀತ ಕೇಳ್ಕೊಂಡೇ ಇದ್ದಿತ್ತು. ನನಗೆ ಅಂದ್ರೆ 5-6ನೇ ವಯಸ್ಸಿಗಂತೂ ಅಪ್ಪ ಹಾಡ್ತಿದ್ದದ್ದು, ಆಮೇಲೆ ನಮ್ಮನ್ನ ಭಜನೆಗೆ ತೊಡಗಿಕೊಳ್ಳುವಂತೆ ಒಂದು ಆಸಕ್ತಿ ಮೂಡಿಸ್ತಾ ಇದ್ದದ್ದು ನನಗೆ ಇನ್ನೂ ನೆನಪಿದೆ. ಮೊದಲಿಗೆ ನಮ್ಮ ತಂದೆಯವರು ಅವರು ಭಜನಾ ಕಾರ್ಯಕ್ರಮಗಳಿಗೆಲ್ಲ ಹೋಗ್ತಾ ಇದ್ರು. ಹಾಗೆ ನಮಗೆ ಮೊದಲಿಗೆ ಭಜನೆಯನ್ನೇ ಅವ್ರು ಕಲಿಸಿದ್ರು. ಆ ನಂತರ ಅವರ ಜೊತೆಯಲ್ಲಿ ಬನ್ನಿ ನೀವು ನನ್ನ ಜೊತೆ ಅಂತ ಕರ್ಕೊಂಡು ಹೋಗೋರು ನಮ್ಮನ್ನ. ನಂತರ ಭಜನೆ ಆದ ಮೇಲೆ ಒಂದ್ 6-7ನೇ ವಯಸ್ಸಿಗೆ ಬರುವ ಸಮಯದಲ್ಲಿ ನಮ್ಗೆ ಸುಗಮ ಸಂಗೀತಗಳನ್ನ ಪರಿಚಯಿಸ್ಲಿಕ್ಕೆ ಆರಂಭ ಮಾಡಿದ್ರು. ಅವರು ಆವಾಗ್ಲೇ ನಾಡಿನಾದ್ಯಂತ ಸುಗಮ ಸಂಗೀತ ಕಾರ್ಯಕ್ರಮಗಳನ್ನ ನೀಡ್ತಾ ಇದ್ರು. ಮನೆಯಲ್ಲಿ ನಮಗೆ ಸುಗಮ ಸಂಗೀತ ಕವಿಗಳ ಕವನವನ್ನ ಓದುವುದು ಹೇಗೆ, ಅದಕ್ಕೆ ರಾಗ ಹೇಗೆ ಹಾಕ್ತಾರೆ ಅದನ್ನೆಲ್ಲ ನಾವು ನೋಡ್ತಾ ಇದ್ವಿ. ಒಂದು ಹಾರ್ಮೋನಿಯಂ ಹಿಡ್ಕೊಳ್ಳೋರು ಅದಕ್ಕೆ ಹೊಸ ಒಂದು ಪದ್ಯ ಬಂದ ತಕ್ಷಣ ಅದಕ್ಕೆ ಅದರ ಭಾವ ಏನಿದೆ ಅದನ್ನ ನೋಡ್ಕೊಳ್ಳೋರು, ಅದಕ್ಕೆ ಯಾವ ರಾಗ ಸೆಟ್ ಆಗುತ್ತೆ ಅಂತ ರಾಗ ಹಾಕಿ ಹಾಡಿ ನಮ್ಗೆ ನೋಡಿ ಇದು ಹಿಂಗ್ ಹಾಡ್ಬೇಕು ಅಂತ ಹೇಳೋರು. ನಂತರ ಏನಾಯ್ತು, ಫಸ್ಟ್ ನಾವು ಸಭಾ ಕಾರ್ಯಕ್ರಮ ಅಂತ ನಮ್ಮ ತಂದೆಯವರ ಜೊತೆ ಹೋಗಿದ್ದು ಗುಡ್ಡೆಟ್ಟು ವಿನಾಯಕ ದೇವಸ್ಥಾನದಲ್ಲಿ. ಅಲ್ಲಿ ದೇವರ ನಾಮಗಳನ್ನ, ಭಕ್ತಿ ಗೀತೆಗಳನ್ನ ನಮ್ಮ ಹತ್ರ ಹಾಡಿಸ್ಲಿಕ್ಕೆ ಫಸ್ಟ್ ಅವತ್ತು ಶುರುವಾಗಿದ್ದು. ಅಲ್ಲಿ ತಂದೆಯವರ ಗುರುಗಳು ವಾಸುದೇವ ಭಟ್ ಉಡುಪಿಯವರು, ಅವರ ನೇತೃತ್ವದಲ್ಲಿ ತಂದೆಯವರು ಹಾಗೂ ನನ್ನ ಅಕ್ಕ ತಂಗಿ ಮತ್ತೆ ಇನ್ನೊಬ್ರು ಗಾಯಕರ ಜೊತೆ ನಮ್ಮ ಪ್ರಥಮ ಸಭಾ ಕಾರ್ಯಕ್ರಮ ನಡೆದಿದೆ. ಅಲ್ಲಿ ಗುಡ್ಡೆಟ್ಟಲ್ಲಿ ವಿನಾಯಕ ಸ್ವಾಮಿ ಒಂದು ಅಲ್ಲಿಂದ ಹೇಳಿ ಮೇಡಮ್, ಅಲ್ಲಿಂದ ಶುರುವಾಯಿತು ನಿಮ್ಮ ಕಲಾಪಯಣ? ಹೌದು, ಅಲ್ಲಿಂದ ಕಲಾಪಯಣ ನಮ್ದು ಆರಂಭ ತಂದೆಯವರ ಜೊತೆಯಲ್ಲಿ. ನಿಮಗೆ ಮೊದಲ ಗುರು ನಿಮ್ಮ ತಂದೆಯವರು ಅಲ್ಲ ಮೇಡಮ್? ಹೌದು, ಖಂಡಿತ. ನಂತರ ನೀವು ಕಲ್ತಿದ್ದು ಮಧುರ್ ಸರ್, ಅದ್ರ ಬಗ್ಗೆ ತಿಳಿಸಿ. ಇದು ನಮ್ಮ ಮನೆಯಿಂದ ಹೊರಗಡೆ ನೀವು ನೋಡಿರ್ಬೋದು, ಮಹಾಲಿಂಗೇಶ್ವರ ದೇವಸ್ಥಾನ ಇದೆ. ಹೌದು, ಬ್ರಹ್ಮಾವರದಲ್ಲಿ. ಅಲ್ಲಿ ನನ್ನ ತಂದೆಯ ಸ್ನೇಹಿತರು ಹಾಗೆ ಮಹಾನ್ ಸಂಘಟಕರು ಆದ ಅಶೋಕ್ ಭಟ್ ಅವರು ಆವಾಗ ನನ್ನ ಅಂದಾಜು 1987-88ರ ಸುಮಾರಿಗೆ ಇಲ್ಲಿಯ ಮಕ್ಕಳಿಗೆ ಒಂದು ಕಲೆಯನ್ನ ಕಲಿಸಬೇಕು ಅಂತ ಅವರು ಹಾತೊರಿತಾ ಇದ್ರು. ಆದ್ರೆ ಅತಿ ಹತ್ತಿರದಲ್ಲಿ ಯಾರು ಅಂತಹ ಗುರುಗಳು ನಮ್ಗೆ ಕಾಣಿಸ್ಲಿಲ್ಲ ಅವರಿಗೆ. ನಂತರ ಅವ್ರು ಏನ್ ಮಾಡಿದ್ರು, ಶಾಸ್ತ್ರೀಯ ಸಂಗೀತಕ್ಕೆ ಉಡುಪಿಯಿಂದ ಮಧುರ್ ಸರ್ ಅನ್ನ ಕರೆಸಿದ್ರು. ಭರತನಾಟ್ಯ ಗುರುವಾಗಿ ಚಂದ್ರಶೇಖರ ನಾವ್ಡ ಅವರನ್ನ ಸುರತ್ಕಲ್ಲಿಂದ ಕರೆಸ್ಕೊಂಡ್ರು. ನಂತರದಲ್ಲಿ ಮೃದಂಗಕ್ಕೆ ಹಂಗಾರಕಟ್ಟೆಯಿಂದ ಒಬ್ರು ಐತಾಳ್ರು ಬರ್ತಾ ಇದ್ರು. ಆಮೇಲೆ ವೀಣೆ ತರಗತಿಗಳು ಪ್ರಾರಂಭ ಆದ್ವು. ಆಮೇಲೆ ಯಕ್ಷಗಾನ, ಹೀಗೆ ಅಲ್ಲಿ ಎಲ್ಲಾ ತರಹದ ಲಲಿತಾ ಕಲಾ ತರಗತಿಗಳು ಆರಂಭ ಆಯ್ತು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ. ನಮಗೆ ಮನೆಯಲ್ಲಿ ತಂದೆ ಹೇಗೆ ಭಜನೆ ಮತ್ತೆ ಸುಗಮ ಸಂಗೀತ ಕಲಿಸ್ತಾ ಇದ್ರು, ಹಾಗೆ ಅಪ್ಪ ಹೇಳಿದ್ರು ಶಾಸ್ತ್ರೀಯ ಸಂಗೀತ ಕಲಿಯೋದು ತುಂಬಾ ಮುಖ್ಯ. ನಾವು ಯಾವುದೇ ಒಂದು ಭಜನೆ ಇರ್ಲಿ, ನಮ್ಮ ಸುಗಮ ಸಂಗೀತಕ್ಕೆ ಇರ್ಲಿ, ರಾಗಗಳು ತಾಳಗಳು ಹೇಗೆ, ಯಾವ ರಾಗ ಯಾವ ಭಾವಕ್ಕೆ ಒಳಪಡತ್ತೆ ಅದೆಲ್ಲ ನಮ್ಗೆ ಗೊತ್ತಾಗ್ಬೇಕಾದ್ರೆ ನಾವು ಒಂದು ಶಾಸ್ತ್ರೀಯ ಸಂಗೀತವನ್ನ ಕಲಿಯೋದು ಅತ್ಯಗತ್ಯ ಅಂತ ಹೇಳಿ ನಮ್ಮನ್ನ 7ನೇ ವಯಸ್ಸಿಗೆ ನಾನು ಹಾಗೆ ನನ್ನ ತಂಗಿಯನ್ನ, ಅವಳಿಗೆ 6 ವರ್ಷ ಇರ್ಬೇಕು, ಮಧುರ್ ಸರ್ ಹತ್ರ ಕ್ಲಾಸ್ಗೆ ಸೇರ್ಕೊಂಡ್ವಿ. ಅದು ನಮ್ಮ ಸೌಭಾಗ್ಯ. ನಮ್ಗೆ ಅವತ್ತಿಂದ ಇವತ್ತಿನ ತನಕನೂ ಮಧುರ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ದೇವಸ್ಥಾನದಲ್ಲಿ ಮೊದಲು ಮಾಡ್ತಾ ಇದ್ರು. ನಂತರ ಈಗ ನಮ್ಮ ಮನೆಯಲ್ಲೇ ಶಾಸ್ತ್ರೀಯ ಸಂಗೀತ ತರಗತಿಗಳನ್ನ ನಡೆಸ್ತಾ ಇದ್ದಾರೆ. ಸೊ ನನ್ನ ಪ್ರಥಮ ಗುರು ನನ್ನ ತಂದೆಯವರು, ನಂತರದಲ್ಲಿ ಮಧುರ್ ಪಿ ಬಾಲಸುಬ್ರಹ್ಮಣ್ಯಂ ಸರ್. ಬಹಳ ಅಂದ್ರೆ ಮನೆಗೆ ಬಂದು ಅವ್ರು ಕಲಿಸಿ ಕೊಡ್ತಾ ಇದ್ರು ನಿಮ್ಗೆ ಸಂಗೀತವನ್ನು?
ಹೌದು, ಅದು ನಮ್ಮ ಸೌಭಾಗ್ಯ. ಹೌದು, ಖಂಡಿತ. ನೀವು ಇಬ್ಬರೇ ಮಕ್ಕಳಲ್ಲ ಮೇಡಮ್, ನೀವು ಮತ್ತೆ ಪಲ್ಲವಿ ಮೇಡಮ್ ಅಲ್ಲ? ಈರ್ವರೆ ಹೌದು ಹೌದು ಈರ್ವರೆ ಹೌದು ಅದೇ. ಹೌದು. ನೀವು ಅದೇ ರೀತಿ ಮೇಡಮ್ ತಂದೆಯವರೊಂದಿಗೆ ಬಹಳಷ್ಟು ಕಾರ್ಯಕ್ರಮದಲ್ಲಿ ಸಣ್ಣದಿರುವಾಗ ನೀವು ಭಾಗವಹಿಸ್ತೀರಿ ಅಲ್ಲ ಮೇಡಮ್? ಬಹಳಷ್ಟು ಕಾರ್ಯಕ್ರಮ. ಒಂದು ನಿಮ್ಮ ಒಂದು ಅಂದರೆ ಶಿವರಾಮ್ ಕಾರಂತರ ಎದುರು ಅವರ ಗೀತೆಯನ್ನು ಹಾಡಿದಂಥ ಅನುಭವ, ಅದ್ರ ಬಗ್ಗೆ ಒಂದೆರಡು ಮಾತು ಮೇಡಮ್. ಅವ್ರ ಎದುರು ಹಾಡು ಅಂದರೆ ಭಾಳ ಕಷ್ಟ. ಹೌದು, ಅವ್ರ ಎದುರು ಹಾಡಿ ಜಯಿಸುವುದು ಅಂದರೆ ಅದು ದೊಡ್ಡ ಒಂದು ಸರ್ಟಿಫಿಕೇಟ್ ಸಿಕ್ಕಾಗೆ. ಅದ್ರ ಬಗ್ಗೆ ಒಂದೆರಡು ಮಾತು, ಖಂಡಿತ. ಅವ್ರ ಅದ್ರ ಬಗ್ಗೆ ಒಂದೆರಡು ಮಾತಾಡಿ ಮೇಡಮ್. ಅವತ್ತು ಸಾಹಿತ್ಯ ಸಮ್ಮೇಳನ ಕೋಟದಲ್ಲಿ ನಡೀತಾ ಇತ್ತು. ನಾವು ತುಂಬಾ ಚಿಕ್ಕವರು, ನಮ್ಗೆ ಅಷ್ಟೊಂದು ನೆನಪು ಇಲ್ಲ, ಅಷ್ಟು ಚಿಕ್ಕವ್ರು ನಾವು. 10 ಇಲ್ಲ 11 ವರ್ಷ ಇರ್ಬೇಕು. ನನ್ನನ್ನ ಹಾಗೆ ನನ್ನ ತಂಗಿಯನ್ನ ಕೆಲವು ಗೀತೆಗಳಿಗೆ ಅಪ್ಪ ರೆಡಿ ಮಾಡಿಸಿದ್ರು. ಇದಿಷ್ಟು ಕೆಲವ್ದು ನಾನು ಹಾಡ್ತೇನೆ, ಕೆಲವ್ದು ನೀವಿಬ್ರು ಜೊತೆಲಿ ಹಾಡ್ಬೇಕು ಅಂತ. ಆಮೇಲೆ ಆಯ್ತು ಅಂತ ನಮ್ಗೆ, ಅಂದ್ರೆ ಅವತ್ತು ಚಿಕ್ಕವರಾದ್ರಿಂದ ಕಾರಂತರ ಬಗ್ಗೆ ಯಾರು ಏನು ಅಂತ ಇದಿರ್ಲಿಲ್ಲ. ನಂತರದಲ್ಲಿ ಗೊತ್ತಾಯ್ತು ನಾವು ಕಾರಂತರ ಎದುರು ಹಾಡಿದ್ದಿಲ್ಲ. ಆಮೇಲೆ ಅವತ್ತು ಸಮ್ಮೇಳನ ಅಧ್ಯಕ್ಷರೇ ಶಿವರಾಮ್ ಕಾರಂತ ಅವರು. ಅದ್ರಲ್ಲಿ ಪ್ರಥಮವಾಗಿ ಪ್ರಾರ್ಥನಾ ಗೀತೆಯನ್ನು ನಾವು ಅಕ್ಕ ತಂಗಿಯ ಹಾಡಿದ್ದು ಸಾಹಿತ್ಯ ಸಮ್ಮೇಳನಕ್ಕೆ. ಆಮೇಲೆ ನನ್ಗೊಂದು ಕೆಲಸ ಕೊಟ್ಬಿಟ್ರು, ಈಗ ಕಾರಂತರು ಬರ್ತಾರೆ, ಅವರಿಗೆ ನೀನು ಬ್ಯಾಚ್ ಹಾಕ್ಬೇಕು, ಅವರೇ ಸಮ್ಮೇಳನ ಅಧ್ಯಕ್ಷರು ಅಂತ. ನಾನು ಹೆದರ್ಕೊಂಡೆ ಹೋದೆ, ಚಿಕ್ಕವಳು. ಆ ಬ್ಯಾಚ್ ಪಿನ್ ಅವ್ರಿಗೆ ಶರ್ಟ್ಗೆ ಸಿಕ್ಸಕ್ ಹೋಗಿತ್ತು ಅವಾಗ. ಅದಕ್ಕೆ ಹೇಳಿದ್ರು, ಇದೇನ್ ಹಪ್ಪಳನೇನಮ್ಮ ಅಂತ ಹೇಳಿದ್ದು. ಅದೊಂದು ನೆನ್ಪಿದೆ ನಂಗೆ ಯಾವತ್ತು, ಅದು ಅಚ್ಚಳಿಯದೆ ಉಳಿದ್ಬಿಟ್ಟಿದೆ ಆ ವಾಕ್ಯ. ಆಮೇಲೆ ಅಧ್ಯಕ್ಷರ ಎದುರುಗಡೆಯಲ್ಲಿ ನಾವು ಪ್ರಾರ್ಥನಾ ಗೀತೆಯನ್ನ ಹಾಡಿದ್ದು. ನಂತರ ಅವರ ಕವನಗಳನ್ನ ಅವ್ರ ಎದುರೇ ವಾಚನ ಮಾಡುವಂತಹ ಸೌಭಾಗ್ಯ ದೊರಕಿತ್ತು ನಮ್ಗೆ. ಅಪ್ಪ ಶುರು ಮಾಡಿದ್ರು, ಅಪ್ಪ ಹಾಡಿ ಅಪ್ಪ ಹಾಡದ್ಮೇಲೆ ನಾವು ಹಾಡೋದು, ಆ ತರದಲ್ಲಿ ಕಾರ್ಯಕ್ರಮ ನಡೀತಾ ಹೋಯ್ತು. ಕಾರ್ಯಕ್ರಮ ಮುಗಿದ ತಕ್ಷಣ ಶಿವರಾಮ್ ಕಾರಂತ ಅವರ ಆಶೀರ್ವಾದ ತಗೊಳಕ್ ಹೋದಾಗ, ತುಂಬಾ ಚೆನ್ನಾಗಿ ಹಾಡ್ತೀರಮ್ಮ ಅಂತ ಹೇಳಿದ್ರು. ಅವ್ರು ಅಷ್ಟು ಹೇಳೋದೇ ನಮ್ಗೆ ಒಂಥರ ಸ್ಫೂರ್ತಿ ಇದ್ದ ಹಾಗೆ. ಅದೊಂದು ಒಂಥರ ಸೌಭಾಗ್ಯ ನಿಜವಾಗಿ, ಹಿರಿಯರ ಆಶೀರ್ವಾದ ಅಲ್ಲ ಮೇಡಮ್? ಅವರಿಂದ ಒಂದು ಮೆಚ್ಚುಗೆಯ ನುಡಿಗಳು. ಅವರು ವಿಮರ್ಶೆ ಮಾಡೋದು ಜಾಸ್ತಿ, ಅದ್ರಲ್ಲಿ ಮೆಚ್ಚುಗೆದು ಕಡಿಮೆ. ಖಂಡಿತ. ಹೌದು, ಹೀಗಾಗ್ಬೇಕು ಅನ್ನೋದೇ ಜಾಸ್ತಿ. ಅದರಲ್ಲಿ ಮೆಚ್ಚಿದ್ರಂದ್ರೆ ಅದೊಂದು ಸರ್ಟಿಫಿಕೇಟ್, ದೊಡ್ಡ ಒಂದು ಅವಾರ್ಡ್ ಬಂದಾಗೆ. ಖಂಡಿತ, ಅದ್ಯಾವತ್ತೂ ಅದಕ್ಕೆ ನಮ್ಗೆ ಅವಿಸ್ಮರಣೀಯ, ಅದು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಖಂಡಿತ ಮೇಡಮ್. ಅದೇ ರೀತಿ ಮೇಡಮ್, ನಿಮಗೆ KS ನರಸಿಂಹಸ್ವಾಮಿಯವರ ಒಂದು ಮೆಚ್ಚುಗೆ ದೊರೀತದೆ, ಪ್ರೇಮ ಕವಿಗಳದ್ದು. ಆ ಒಂದು ಸನ್ನಿವೇಶವನ್ನು ನಮಗೆ ತಿಳಿಸಿ ಮೇಡಮ್. ಅದು ಸ್ವಲ್ಪ ದೊಡ್ಡವರಾಗಿದ್ವಿ, 15 ವರ್ಷ ಇರ್ಬೋದು. ನನ್ನ ತಂಗಿ 14 ವರ್ಷ. ಅವಾಗ ಕುಂದಾಪುರದಲ್ಲಿ ಅವರ ಕವನ ವಾಚನ ಕಾರ್ಯಕ್ರಮ, ಅದಕ್ಕೆ ಪ್ರಮುಖವಾಗಿ ನನ್ನ ತಂದೆಯವರನ್ನ ಕರೆದಿದ್ರು. ಕೆದ್ಲಾಯರು, ನೀವು ಬಂದು ಹಾಡ್ಬೇಕು, KS ನರಸಿಂಹಸ್ವಾಮಿ ಅವರು ದಂಪತಿಗಳು ಬರ್ತಾರೆ ಅಂತ ಅವರ ಅಪ್ಪನ ಕಾರ್ಯಕ್ರಮವನ್ನೇ ಇಟ್ಟಿದ್ರು. ಅಲ್ಲಿ ನಾವು ಅವರ ಮುಂದೆ ಅಪ್ಪನ ಜೊತೆಗೆ ಹಾಡ್ತಾ ಇದ್ವಿ. ಕೆಲವು ಭಾವಗೀತೆಗಳು ಕೆಲವು ಭಾವಗೀತೆಗಳನ್ನ ನಾವು ಹಾಡಿರುವಂತದ್ದು. ಅವಾಗ ಕಾರ್ಯಕ್ರಮ ಮುಗ್ದ ಮೇಲೆ ನನಗೆ ಇನ್ನೂ ಅಚ್ಚಳಿಯದೆ ನೆನಪಿದೆ, ಅವರು ನರಸಿಂಹಸ್ವಾಮಿಯವರ ಹೆಂಡತಿ ಶ್ರೀಮತಿಯವರು ನನ್ನ ಕೈ ಹಿಡಿದು, ಅಯ್ಯೋ ಪುಟ್ಟಿ ಎಷ್ಟು ಚೆನ್ನಾಗಿ ಆಡ್ತೀಯಾ ಅಂತ ಬೆನ್ತಟ್ಟಿ ನನ್ಗೆ ಪ್ರೋತ್ಸಾಹ ಮಾಡಿದ್ರು. ನೀವು ಬೆಂಗಳೂರಿಗೆ ಮೈಸೂರಿಗೆ ಎಲ್ಲ ಬಂದು ಹಾಡ್ಬೇಕು, ಇಲ್ಲಿ ಅವಕಾಶಗಳೆಲ್ಲ ತುಂಬಾ ಸಿಗತ್ತೆ, ಬರ್ಬೇಕು. ಸರಿಯಾದ ಭಾವಕ್ಕೆ ತಕ್ಕ ರಾಗವನ್ನ ಹಾಕಿ, ಆಮೇಲೆ ಸ್ಪಷ್ಟವಾದ ಸಾಹಿತ್ಯದೊಂದಿಗೆ ಹಾಡಿದಿರಿ, ನನಗೆ ಒಂಥರ ಭಿನ್ನತೆ ಅಂತ ಅನ್ನಿಸ್ತು ಅಂತ KS ನರಸಿಂಹಸ್ವಾಮಿ ಅವರು ಅಪ್ಪನ ಹೊಗಳಿದ್ರು. ಅದು ನಮ್ಗೆ ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ತುಂಬಾ ಸೌಭಾಗ್ಯ ಅನ್ಸುತ್ತೆ ಅವರ ಎದುರು ಹಾಡಿದ್ರೆ. ಖಂಡಿತ ಮೇಡಮ್. ಅದೇ ರೀತಿ ನಮಗೂ ಕೂಡ ಸೌಭಾಗ್ಯ, ನಾವು ನಿಮ್ಮ ತಂದೆಯವರನ್ನ ಕಲಾಂತರಂಗದಲ್ಲಿ ಸಂದರ್ಶನ ಮಾಡಿದ್ವಿ. ಅದೇ ರೀತಿ ನಿಮ್ಮನ್ನು ಕೂಡ ಇಂದು ಸಂದರ್ಶನ ಮಾಡ್ತಿದ್ದೀವಿ. ತಂದೆಯವರ ಒಂದು ಮೆಚ್ಚಿನ ಗೀತೆಗಳು ಕೂಡ ನೀವು ಪ್ರಸ್ತುತಪಡಿಸ್ತೀರಿ. ಆಗ ಮೊದಲಿಗೆ ಒಂದು ಗೀತೆಯನ್ನು ಹಾಡಿದ್ರಿ ನೀವು. ಅದೇ ರೀತಿ ನಿಮ್ಮ ತಂದೆಯವರ ಒಂದು ನಮಗೂ ಕೂಡ ಬಹಳ ಇಷ್ಟದ ಗೀತೆ ಕಳೆದ ವರ್ಷ ಚೈತ್ರದಲ್ಲಿ ಎನ್ನುವಂಥ ಒಂದು ಗೀತೆ, ಒಂದು ಸಣ್ಣ ಒಂದು ತುಣುಕು ಒಂದು ಹಾಡಿ ಮೇಡಮ್ ನಮಗಾಗಿ. ಹಾಂ. ಕಳೆದ
ವರುಷ ಚೈತ್ರದಲ್ಲಿ ಮನೆಗೆ ಬರುವ ಹಾದಿಯಲ್ಲಿ, ಕಳೆದ ವರುಷ ಚೈತ್ರದಲ್ಲಿ ಮನೆಗೆ ಬರುವ ಹಾದಿಯಲ್ಲಿ, ನಾನು ಕಂಡ ಮಾವಿನಲ್ಲಿ ಹಕ್ಕಿಯೊಂದು ಹಾಡಿತು. ನಾನು ಕಂಡ ಮಾವಿನಲ್ಲಿ ಹಕ್ಕಿಯೊಂದು ಹಾಡಿತು. ಸಾ 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 ನಿ ಸ ಗ ಸ ನಿ ಸ ಪ ನಿ ಮ ಪ ಮ ಗ ಸ ಗ ಮ ಗ ಗ ಸ ಗ ಮ ಪ ನಿ ಪ ಮ ಪ ನಿ ಸಾ ಗ ಸಾ. ಹಾಡಿ 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 ಕೊನೆಗೆ ಹಾಡು ಮುಗಿಯಿತೆಂದು ತನಗೆ ತೋರಿದಾಗ ಬೇರೆ ಕಡೆಗೆ ಹಕ್ಕಿ ಹಾರಿ ಹೋಯಿತು. ಹಾಡಿ 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 ಕೊನೆಗೆ ಹಾಡು ಮುಗಿಯಿತೆಂದು ತನಗೆ ಬೇರೆ ಕಡೆಗೆ ಹಕ್ಕಿ ಹಾರಿ ಹೋಯಿತು. ಹಕ್ಕಿ ಹೀಗೆ ಹಾಡಿತೆಂದು ನುಡಿದೆ ನಾನು ಮನೆಗೆ ಬಂದು. ಹಕ್ಕಿ ಹೀಗೆ ಹಾಡಿತೆಂದು ನುಡಿದೆ ನಾನು ಮನೆಗೆ ಬಂದು. ಅಷ್ಟೇ ತಾನೆ ಎಂದರಿವರು ನನ್ನ ಬಲ್ಲ ಗೆಳೆಯರು. ಅಷ್ಟೇ ತಾನೆ ಎಂದರಿವರು ನನ್ನ ಬಲ್ಲ ಗೆಳೆಯರು. ಸಾಲಿ 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 ಸನಿ ಪ ಮನಿ ಪನಿ ಪನಿ ಸನಿ ಪ ಮಗ ಪ ಮ ಪ ಮ ಪ ಮ ಗ ಮ ಪ ನಿ ಸ ಗ ಸ ನಿ ಪ ಮ ಗ ಮ ಪ ನಿ ಸ ನಿ ಸ ಗ ಸ ನಿ ಪ ಮ ಗ ಮ ಪ ನಿ ಸ ಗ ಮ ಪ ನಿ ಸ ಗ ಮ ಪ ನಿ ಸ. ಸೂಪರ್ ಮೇಡಮ್, ಸೂಪರ್, ಧನ್ಯವಾದಗಳು. ನಿಮಗೊಬ್ರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಸರ್ಪ್ರೈಸ್ ಕಾಲ್ ಇದೆ ನಿಮಗೆ. ಓಕೆ ಸರ್. ಹಾಂ, ಅವರು ಹಾಡು ಕೇಳ್ತಾ ಇದ್ರು. ಅವ್ರು ಯಾರು ಅಂತ ಹೇಳಿದ್ರು, ನೀವೇ ಹೇಳಬೇಕು ಅವ್ರನ್ನ ಯಾರು ಕೇಳೋಣ. ಅವ್ರು ಯಾರು? ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಹಲೋ, ನಮಸ್ತೆ ಸರ್. ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಇಂದು ನಮ್ಮೊಂದಿಗಿದ್ದಾರೆ, ನಿಮಗೆ ಗೊತ್ತಿದೆ, ನಮ್ಮ ಅಕ್ಷತಾ ಉಪಾಧ್ಯಾಯರು. ಅಕ್ಷತಾ ಉಪಾಧ್ಯಾಯರಿದ್ದಾರೆ. ಅಕ್ಷತಾ ಕೆಬ್ಜಾಯರು ಮೊದಲು, ಈಗ ಉಪಾಧ್ಯಾಯರು. ಅಶೋಕ್ ಭಟ್ ಸರ್. ಅಶೋಕ್ ಭಟ್ ಸರ್ ಅವರು ತಂದೆಯವರೊಂದಿಗೆ ಒಡನಾಡಿಯವರು ಅಲ್ಲ ಮೇಡಮ್? ನಮಸ್ತೆ ನಮಸ್ತೆ ಸರ್. ನಮಸ್ತೆ. ಹೇಳಿ ಸರ್, ನೀವು ಕಂಡ ಅಕ್ಷತಾ ಮೇಡಮ್ ಅವರು? ಅಕ್ಷತಾ ನಮ್ಮ ಮನೆ ಹುಡುಗಿ ಅವರು. ಅದರಿಂದ ಈಗ ಅಕ್ಷತಾ ಉಪಾಧ್ಯಾಯರಾಗಿರ್ಬೋದು, ಆಗ್ಲೇ ಸಣ್ಣದಿರುವಾಗ್ಲೇ ನಮ್ಮ ಮನೆ ಹುಡುಗಿಯವರು. ನಾವು ಅವ್ರ ಮನೆಯಲ್ಲೇ ನಮ್ಮ ಕಾರ್ಯಕ್ರಮ ಎಲ್ಲ. ನಾವೊಂದು ಮಹಾಲಿಂಗೇಶ್ವರ ಲಲಿತ ಕಲಾ ಕೇಂದ್ರ ಅಂತ ಮಾಡಿದಾಗ ಕೆಡ್ಲಾಯರ ಮನೆಯಲ್ಲಿಯೇ ನಮ್ದೆಲ್ಲ ಟ್ರಯಲ್ ನಡೀತಾ ಇದ್ದದ್ದು. ಆಗೆಲ್ಲ ನಮ್ಮ ಮಕ್ಕಳ ಒಟ್ಟಿಗೆ ಇವ್ರದ ಒಡನಾಟ ನಮ್ಗೆ ಹಾಗಾಗಿ ಹೋಗಿ ಇವ್ರು ತೀರಾ ಆತ್ಮೀಯರು ನಮಗೆ. ನಮ್ಮ ಮಹಾಲಿಂಗೇಶ್ವರ ಲಲಿತಾ ಕಲಾ ಕೇಂದ್ರದಲ್ಲಿ ನಾವೊಂದು 10 ವರ್ಷದಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ಕೊಟ್ಟಿತ್ತು. ಆಗ ಇವರು ಡಾನ್ಸ್ ಕೂಡ ನಮ್ಮೊಟ್ಟಿಗೆ ಮಾಡಿದವರು. ಅಕ್ಷತಾ ಮತ್ತೆ ಪಲ್ಲವಿ ಇವರ ಅಕ್ಕ ತಂಗಿ ಡಾನ್ಸ್ಗೂ ಕೂಡ ನಮ್ಮೊಟ್ಟಿಗೆ ಬಂದವರು. ಕಡೆಯ ಹಂತದಲ್ಲಿ ಸಂಗೀತಕ್ಕೆ ಇವರನ್ನೇ ನಾವು ಹಿನ್ನೆಲೆ ಗಾಯನಕ್ಕೆ ಅವು ಚಂದ್ರಶೇಖರ್ ಗೆದ್ಲಾರೊಟ್ಟಿಗೆ ಲೇಡೀಸ್ ವಾಯ್ಸ್ಗೆ ಇವರನ್ನೇ ಕರ್ಕೊಂಡು ಹೋಯ್ತು. ಹಾಗೆ ನಮ್ಗೆ ಕಲಾವಿದರು ಹೌದು, ನಮ್ಮ ಸ್ಟೂಡೆಂಟು ಹೌದು, ಎಲ್ಲವೂ ಹೌದು, ನಮ್ಮ ಮನೆಯವರು ಹೌದು. ಹಾಗೆ ಅವರ ಎಲ್ಲ ಕಷ್ಟ ಸುಖಗಳಲ್ಲಿ ನಾವು ಭಾಗಿಯಾದವರು. ಅದರಿಂದ ಏನ್ ಹೇಳುದು, ನಮ್ಗೆ ಅವರು ಮೇಲೆ ಬರ್ತಾ ಇರುವುದು ನಮ್ಗೆ ತೀರಾ ಹೆಮ್ಮೆ. ನಮ್ಮದೇ ಒಂದು ಮನೆಯವರು ಬಂದ ಹಾಗೆ. ಖಂಡಿತ. ಅವ್ರು ಆಗ ಹೇಳಿದ್ರು, ಸಂಗೀತ ದೇವಸ್ಥಾನದ ಇದರಲ್ಲಿ ನಾವು ಮಹಾಲಿಂಗೇಶ್ವರ ದೇವಸ್ಥಾನದ ಜಗಲಿಯಲ್ಲಿ ನಾವು ನಮ್ಮ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದ್ದದ್ದು ಮೊದಲು. ಕಡೆಗೆ ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯಕ್ರಮ ಕೊಡ್ತು. ಅಲ್ಲಿಗೆಲ್ಲ ನಾವು ಅಕ್ಷರನ ಕರ್ಕೊಂಡು ಹೋಗಿತ್ತು. ಇವನ್ ನಮ್ಮ ರಾಷ್ಟ್ರ ರಾಜಧಾನಿ ಕೂಡ ನಾವು ಒಟ್ಟಿಗೆ ಹೋಗಿದ್ದೇವೆ, ದೆಹಲಿಗೆ. ಅಲ್ಲಿ ಕೂಡ ನಮ್ದು ಒಂದು 5 ಕಾರ್ಯಕ್ರಮಗಳು, ಸಂಗೀತ ಮತ್ತು ಡಾನ್ಸ್ ಕಾರ್ಯಕ್ರಮಗಳನ್ನು ಕೊಟ್ಟಿತ್ತು ನಾವು. ಅಲ್ಲೆಲ್ಲ ಹಿನ್ನೆಲೆ ಗಾಯನದಲ್ಲಿ ಇವರು ನಮ್ಮ ಒಟ್ಟಿಗೆ ಬಂದವರು. ಅವರು ಹೇಳಿಕೆ ಕಷ್ಟ ಆಗ್ತದೆ ನನಗೆ, ಅವರು ಅಂತ ಹೇಳಿ ಅಭ್ಯಾಸ ನೋಡಿ. ಹೌದೌದು. ನನ್ನ ಬಗ್ಗೆ ಒಂದು ಪುಸ್ತಕ ಬರೆದಾಗ ನನ್ನ ಬಗ್ಗೆ ಚಂದ ಬರೆದು ಕೊಟ್ಟಿದ್ದಾರೆ ಅವರು. ಹಾಗೆ ಎಲ್ಲ ತೀರಾ ನಮ್ಮವರಾಗಿ ದಿನ ದಿನ ಬೆಳೀತಾ ಇದ್ದಾರೆ.
ವಸುಂಧರಾ ದೊರೆಸ್ವಾಮಿ ಅವರಂಥವರೊಟ್ಟಿಗೆ ಹಿಮ್ಮೇಳ ಗಾಯನಕ್ಕೆ ಹೋಗ್ತಾ ಇದ್ದಾರೆ. ಈಗ ನಮ್ಮ ಹುಡುಗಿ ಒಂದಲ್ಲಿ ಹೋಗ್ತಾ ಇದೆ ಅಂತ ಹೇಳುವುದೇ ನಮ್ಗೆ ಹೆಮ್ಮೆ. ಹೌದು, ಖಂಡಿತ ಆಗಲಿ ಸರ್. ಅವ್ರಿಗೆ ದೇವ್ರು ಒಳ್ಳೇದು ಮಾಡ್ಲಿ, ಇನ್ನೂ ಹೆಚ್ಚು ಹೆಸರು ಗಳಿಸುವಾಗ ಆಗ್ಲಿ. ಅವ್ರು ಎಷ್ಟು ಹೊಡೆದ್ರು ನಮ್ಗೊಂದು ನಮ್ಮ ಮೇಲೆ ತರ್ಸ್ಕೊಳ್ಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ನಮ್ಮ ಹುಡುಗಿ ಅದರಿಂದ ಮೇಲ್ ಬರ್ತಾ ಇದ್ದಾಳೆ ಅಂತ ಹೇಳಲಿಕ್ಕೆ ಆಗ್ತದೆ ನಮ್ಗೆ. ಹಾಗೆ ಆಗ್ಲಿ ಸರ್. ನಾನೊಂದು ಹೇಳ್ಬೇಕು ಅವ್ರ ಬಗ್ಗೆ. ಹೇಳಿ ಮೇಡಮ್. ನಾನು ಇವತ್ತು ವೈಜಯಂತಿಕಾಶಿ ಅಥವಾ ಕಲಾಕ್ಷೇತ್ರ ಬೆಂಗಳೂರು ಮತ್ತೆ ಪದ್ಮಭೂಷಣ ಜಯರಾಮ್ ಅಂತ ಕುಚಿಪುಡಿ ಕಲಾವಿದ್ರು ಅಂತ ದೊಡ್ಡ ದೊಡ್ಡ ಕಲಾವಿದರಿಗೆ ಹಾಡ್ತೇನಂದ್ರೆ ಅದಕ್ಕೆ ಫಸ್ಟ್ ನಮ್ಮ ಅಪ್ಪ, ಆಮೇಲೆ ನನ್ನ ತಂದೆ ಅಂತಾನೆ ಇರುವ ಅಶೋಕ್ ಭಟ್ ಸರ್. ಆಗ್ಲೂ ನಿಮ್ಮ ಹೆಸರು ಹೇಳಿದ್ರು ಸರ್, ಅಶೋಕ್ ಭಟ್ ಸರ್ ಅವರ ಹೆಸರು ಆಗ್ಲೂ ಹೇಳಿದ್ರು ಅವರು ಫಸ್ಟಿಗೆ ಶುರುವಾದ ಕೂಡಲೇ. ನನ್ನ ಹತ್ರ ಸುಮಾರು ಒಂದು 300-400 ಜನ ವಿದ್ಯಾರ್ಥಿನಿಯರು ಭರತನಾಟ್ಯದಲ್ಲಿ, ಇದರಲ್ಲಿ ಯಕ್ಷಗಾನದಲ್ಲಿ, ಸಂಗೀತ ಕ್ಷೇತ್ರದಲ್ಲಿ ಎಲ್ಲ ಕಲ್ತವ್ರಿದ್ದಾರೆ. ಅಂದ್ರೆ ನಾನೇ ಕಲ್ಸಿದ್ದಲ್ಲ, ಒಂಥರ ತರಬೇತಿ ಕೇಂದ್ರ ಮಾಡ್ಕೊಂಡು ಬೇರೆ ಬೇರೆ ಅಧ್ಯಾಪಕರನ್ನ ಕರೆಸ್ಕೊಂಡು ನಾನು ಕಲಿಸಿದ್ದು. ಹಾಗೆ ಅವ್ರೆಲ್ರು ಇವತ್ತಿಗೂ ನನ್ನ ನೆನಪು ಮಾಡ್ತಾರೆ. ಗಂಗಾರತ್ನ ಅಂತ ಹೇಳಿ ಮಂಗಳೂರಿನ ಅವಳು ಲಂಡನ್ ನಲ್ಲಿ ಇದ್ಲು. ಸ್ನೇಹಲತಾ ಅಂತ ಈಗ USA ಕ್ಲಾಸ್ ಮಾಡ್ತಾ ಇದ್ದಾಳೆ, ಭರತನಾಟ್ಯ ಕ್ಲಾಸ್ ಮಾಡ್ತಾ ಇದ್ದಾಳೆ. ಜ್ಯೋತಿ ಅಂತ ಒಬ್ಳು ಬಾಂಬೆಯಲ್ಲಿ ಮಾಡ್ತಾ ಇದ್ದಾಳೆ. ಇವರೆಲ್ಲರೂ ಆಗಾಗ ನಮ್ಮನ್ನು ನೆನಪು ಮಾಡ್ಕೊಳ್ಳುವ. ರಾಜಶ್ರೀ ಅಂತ ಹೇಳಿ ಇಲ್ಲಿ ಪುತ್ತೂರಿನಲ್ಲಿದ್ದಾಳೆ, ಈಗ ಮೊದಲು ಬೆಂಗಳೂರಿನಲ್ಲಿದ್ರು. ಸರ್ ನಿಮ್ಮ ಹತ್ರ ಮಾತನಾಡ್ತಾ ಅವರು ಭಾವುಕರಾಗ್ಬಿಟ್ರು. ಅವ್ರಿಗೆ ಅವರು ಅಷ್ಟು ಅಂದ್ರೆ ಅನ್ಯೋನ್ಯತೆ ಎಷ್ಟು, ಆತ್ಮೀಯತೆ ಎಷ್ಟು ಅನ್ನೋದನ್ನ ನಾವು ಮಾತಿನಲ್ಲಿ ಹೇಳೋದಕ್ಕಿಂತ ಸರ್ ಅವರು ಮಾತಾಡ್ತಾ ಅವರ ಕಣ್ಣಲ್ಲಿ ನೀರು ಬಂತು ನಿಮ್ಮ ಮಾತು ಕೇಳಿ. ಬಹಳ ಖುಷಿ ಆಯ್ತು ಸರ್ ನಿಮ್ಮೊಂದಿಗೆ ಮಾತಾಡಿ, ಬಹಳ ಖುಷಿ ಆಯ್ತು. ನೀವು ಅವರ ತಂದೆ ಸ್ಥಾನದಲ್ಲಿ ನಿಂತು ಬಹಳಷ್ಟು ಮಾರ್ಗದರ್ಶನ. ನಮ್ಮ ಮಕ್ಕಳು ಇದು ಮಾಡ್ತಾ ಇದ್ದಾರೆ ಅಂತ, ನಮ್ಮ ಮಕ್ಕಳದ್ದೆಲ್ಲ ಹೀಗೆಲ್ಲ ಇದು ಬರ್ತಾ ಇದೆ ಅಂತ ಹೇಳುವಾಗ ನಮಗೂ ಹೆಮ್ಮೆ ಆಗ್ತದೆ. ಹೌದು, ಖಂಡಿತ ನಮ್ಮ ಶ್ರಮ ಸಾರ್ಥಕ ಆಯ್ತು ಅಂತ ನಮ್ಗೆ ಅನಿಸ್ತದೆ, ಸಾರ್ಥಕತೆ ಕಂಡು ಬರ್ತದೆ ನಮ್ಗಾಗ. ಹೌದು ಸರ್, ಅದು ನಿಸ್ವಾರ್ಥ ಸೇವೆ ಆದ ಕೂಡ ಅದಲ್ಲಿ ಫಲ ಕಂಡೇ ಕಾಣ್ತೀರಿ ನೀವು. ಖಂಡಿತ ನಿಮ್ಮ ಬಹಳ ಒತ್ತಡ ಈ ವಯಸ್ಸಿನಲ್ಲಿ ಕೂಡ ಬಹಳಷ್ಟು ಹೋರಾಡ್ತಾ ಇದ್ದೀರಿ ನೀವು. ಸುಮಾರು 800ರಿಂದ ಹೆಚ್ಚು ಕಾರ್ಯಕ್ರಮ ಕೊಡುವಲ್ಲಿ ಸಕ್ಸಸ್ ಆಗಿದೆ ನಾವು. ನಾವು ಹಣಕ್ಕೆ ನೋಡ್ಲಿಲ್ಲ. ಈಗಿನವರೆಲ್ಲ 25,000 30,000 ಹೇಳುವಾಗ ನಾವೆಲ್ಲ 2,000 1,000ದಲ್ಲಿ ಹೋದವ್ರು, ನಾವು ಕೈಯಿಂದ ಹಾಕಿ ಹೋದವ್ರು. ಅದಕ್ಕೆ ನಮ್ಗೆ ಹಿಮ್ಮೇಳಕ್ಕೊಂದು ಒಳ್ಳೆ ಸರ್ಕಲ್ ಕೂಡ ಇತ್ತು, ಎಲ್ರು ನಮ್ಮವರೇ ಇದ್ರು. ಅದ್ರಿಂದ ಬಹಳ ಕೆದ್ಲಾಯರದಂತೂ, ಅದರಲ್ಲಿ ಚಂದ್ರಶೇಖರ್ ಕೆದ್ಲಾಯರಂತೂ ಅದು ನಮ್ಮ ಟ್ರಂಪ್ ಕಾರ್ಡ್. ಅದು ಅವ್ರನ್ನ ಕರ್ಕೊಂಡು ಹೋದಾಗ ನಾವು ಫೇಲ್ ಆಗುವ ಚಾನ್ಸಸ್ಸೇ ಇರಲಿಲ್ಲ. ಹಾಗೆ ಅವರ ಮಕ್ಕಳಾಗಿ ಅವರ ಮನೆಯಲ್ಲೇ ನಮ್ದು ಇವತ್ತಿಗೂ ನಮ್ಮ ಸಂಗೀತ ಕ್ಲಾಸ್ ಅಲ್ಲೇ ನಡೀತಾ ಇದೆ. ಮಧುರ್ ಬಾಲಸುಬ್ರಹ್ಮಣ್ಯಂ ಅವರನ್ನ ನಾನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೆ, ಈಗ ಅವರಿಗೆ ಬಿಟ್ಕೊಟ್ಟಿದ್ದೇನೆ. ಆದ್ರೆ ಇವತ್ತಿಗೂ ಕೂಡ ಅಲ್ಲೇ ಕ್ಲಾಸ್ ನಡೀತಾ ಇದೆ, ಅವರ ಮನೆಯಲ್ಲೇ ಸರಸ್ವತಿ ನಡೀತಾ ಇರ್ತಾರೆ. ಸಂಗೀತ ಇನ್ನೊಂದು ವಿಷಯ ಅಂದ್ರೆ ಸಂಗೀತ ಅಲ್ಲದೆ ಭರತನಾಟ್ಯ ಕಾರ್ಯಕ್ರಮಗಳು ಸುಮಾರು ಕಡೆಗಳಲ್ಲಿ ನಮ್ಮನ್ನ ಅಶೋಕ್ ಭಟ್ ಸರ್ ಅವರು ತುಂಬಾ ನಾಡಿನಾದ್ಯಂತ ನಮ್ಮನ್ನ ಕರ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಗಣೇಶೋತ್ಸವ ಇರ್ಬೋದು, ನವರಾತ್ರೋತ್ಸವ ಎಲ್ಲ ಇದ್ರು. 2-3 ಕಾರ್ಯಕ್ರಮ ನನಗೆ ಇನ್ನೂ ನೆನಪಿದೆ. ಅಲ್ಲಿ ವೇಷ ಕಳಿಸಿ ಇನ್ನೊಂದು ಕಾರ್ಯಕ್ರಮ ಇನ್ನೆಲ್ಲೋ ಹೋಗ್ಬೇಕು, ವ್ಯಾನ್ ಅಲ್ಲಿ ಅದೇ ವೇಷದಲ್ಲಿ ಕೂತ್ಕೊಂಡು ಇನ್ನೊಂದ್ ಕಡೆ ಹೋಗಿ ಕಾರ್ಯಕ್ರಮ ಕೊಟ್ಟು ನಂತರ ತಂದೆಯವ್ರ ಜೊತೆ ಬಂದು ಭಾವಗೀತೆ ಕಾರ್ಯಕ್ರಮ ಹಾಡಿದ್ರು. 2-3 ಒಂದೇ ದಿನದಲ್ಲಿ. ಆ ತರ ಒಂದು ಬ್ಯುಸಿ ಶೆಡ್ಯೂಲ್ ಅಲ್ಲಿ ಹೋಗ್ತಾ ಇತ್ತು ನಮ್ದು ಮಹಾಲಿಂಗೇಶ್ವರ ಲಲಿತ ಕಲಾ ಕೇಂದ್ರದ ಒಂದು ಬ್ಯಾಚ್ ಅಂತ ಹೇಳುವಂಥದ್ದು. ತುಂಬಾ ಸವಿ ನೆನಪುಗಳು ನಮ್ಗೆ ಆ ಕಲಾ ಕೇಂದ್ರದೊಂದಿಗಿದೆ. ಮತ್ತೆ ನಾನು ಇವತ್ತು ಇಷ್ಟು ಹಾಡ್ತೇನೆ ಅನ್ನೋದಕ್ಕೆ ಪ್ರಮುಖ ಆ ಕಲಾ ಕೇಂದ್ರದಿಂದ ಕೊಡುಗೆ ತುಂಬಾ ಇದೆ. ಅಲ್ಲಿ ಇವರು ಅಂದ್ರೆ ಆಗಿನ ಕಾಲದಲ್ಲಿ ನಮ್ಗೆ ಗುರುಗಳು ಸಿಗ್ತಾ ಇರ್ಲಿಲ್ಲ. ಕಷ್ಟಪಟ್ಟು ಅಶೋಕ್ ಭಟ್ ಸರ್ ಅವರು ಉಡುಪಿಯಿಂದ ಮಧುರ್ ಸರ್ ಅವರನ್ನ, ಹಾಗೆ ಸುರತ್ಕಲ್ಲಿಂದ ಚಂದ್ರಶೇಖರ್ ನಾವ್ಡ ಅವರನ್ನ ಕರೆದು ಅಲ್ಲಿ ಎಲ್ಲಾ ಸುತ್ತಮುತ್ತಲಿನ ಎಲ್ಲಾ ವಿದ್ಯಾರ್ಥಿಗಳಿಗೆ ಅಷ್ಟು ಕಲೆಗಳು, ಇವಾಗ ಮೃದಂಗ ಇರ್ಬೋದು, ವೀಣೆ ಇರ್ಬೋದು, ಯಕ್ಷಗಾನ, ಹಾಗೆ ಶಾಸ್ತ್ರೀಯ ಸಂಗೀತ, ಭರತನಾಟ್ಯ ಎಲ್ಲವನ್ನ ಪರಿಚಯಿಸಿದ ಒಂದು ಮಹಾನ್ ಸಂಘಟಕರಂದ್ರೆ ಅಶೋಕ್ ಭಟ್ ಸರ್. ಸೊ ಅದರಿಂದ ನಾವು ಇವತ್ತು ನಾನು ಗಟ್ಟಿಯಾಗಿ ಈ ಒಂದು ಕಲೆಯಲ್ಲಿ ಕೂತಿದ್ದೇನೆ ಅಂದ್ರೆ ನನ್ನ ತಂದೆ, ಹಾಗೆ ಮಧುರ್ ಸರ್ ಅವರು, ಅಶೋಕ್ ಭಟ್ ಸರ್ ಅವರು, ಚಂದ್ರಶೇಖರ ನಾವ್ರು ಎಲ್ಲರೂ ಅದಕ್ಕೆ ಪ್ರಮುಖ ಕಾರಣೀಕರ್ತರು ಅಂತ ಹೇಳ್ಬೋದು. ಖಂಡಿತ ಬಹಳ ಖುಷಿ ಆಯ್ತು ಅಶೋಕ್ ಭಟ್ ಸರ್, ತಮ್ಮೊಂದಿಗೆ ಮಾತಾಡಿ ಬಹಳ ಖುಷಿ ಆಯ್ತು. ಉತ್ತಮ ರೀತಿಯಲ್ಲಿ ಮಾತನಾಡಿದ್ರೆ ನಿಮಗೆ ನಮ್ಮ ಚಾನೆಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಧನ್ಯವಾದಗಳು. ಮೇಡಮ್, ನಿಮ್ಮ
ಬೆಂಬಲ ಅಂದರೆ ಪ್ರೋತ್ಸಾಹ ನೀಡಿದವರು, ಬಾಲ್ಯದಲ್ಲಿ ಭಾಳಷ್ಟು ಪ್ರೋತ್ಸಾಹ ನೀಡಿ ನಿಮ್ಮನ್ನು ವೇದಿಕೆಗೆ ಕರೆದುಕೊಂಡು ಬಂದವರು ಅಶೋಕ್ ಭಟ್ ಸರ್ ಅವರು ಮಾತಾಡಿದರು. ಅದೇ ರೀತಿ ಮೇಡಮ್, ಈ ಕಾರ್ಯಕ್ರಮವನ್ನು ಒಂದು ಪುಟ್ಟ ವಿರಾಮದ ನಂತರ ಮುಂದುವರಿಸೋಣ. ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತೆಗೆದುಕೊಳ್ಳೋಣ ಮೇಡಮ್. ಆಯ್ತು ಮೇಡಮ್, ಖಂಡಿತ. ಆತ್ಮೀಯ ವೀಕ್ಷಕರೇ, ಕಲಾಂತರಂಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ನಮ್ಮ ಭೇಟಿ ಆಗ್ತೇವೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗೆ ಇದ್ದಾರೆ ನಮ್ಮ ನಾಡಿನ ಖ್ಯಾತ ಗಾಯಕಿ ಅಕ್ಷತಾ ಉಪಾಧ್ಯಾಯ ಅವರು. ಅವರೊಂದಿಗೆ ಮಾತುಕತೆಯನ್ನು ಆಡ್ತಾ ಇದ್ದೀವಿ. ಮಾತುಕತೆಯನ್ನು ಮುಂದುವರಿಸೋಣ. ಅವರ ಕಲಾ ಪಯಣದ ಬಗ್ಗೆ ಇನ್ನಷ್ಟು ತಿಳಿಯೋಣ. ಅವರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಮೇಡಮ್, ನಿಮಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಥ್ಯಾಂಕ್ ಯು ಸರ್. ಮೇಡಮ್, ನೀವು ಗಾಯನದಲ್ಲಿ ಮಾತ್ರ ಅಲ್ಲದೆ ಭರತನಾಟ್ಯದಲ್ಲಿ ಕೂಡ ತಾವಿದ್ದೀರಿ. ಈ ಭರತನಾಟ್ಯ ಕಲೆಯ ಪ್ರದರ್ಶನದ ಬಗ್ಗೆ ಬಹಳಷ್ಟು ವಿಷಯ ಇದೆ. ಅದರ ಬಗ್ಗೆ ಒಂದೆರಡು ಮಾತಾಡಿ ಮೇಡಮ್. ಅದೇ ನಾನು ಮೊದಲೇ ಹೇಳಿದ ಹಾಗೆ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನ ಬ್ರಹ್ಮಾವರದಲ್ಲಿ ಚಂದ್ರಶೇಖರ ರಾವ್ ಸರ್ ಅವರು ಬರ್ತಾ ಇದ್ರು. ನಾನು 7 ಅಥವಾ 8ನೇ ವಯಸ್ಸಿಗೆ ಭರತನಾಟ್ಯಕ್ಕೆ ಸೇರ್ಕೊಂಡೆ. ಅಲ್ಲಿ ಇದು ಭರತನಾಟ್ಯ ಕಾರ್ಯಕ್ರಮ ಅಲ್ಲದೆ ಕೂಡ ಅವರ ಜೊತೆಯಲ್ಲಿ ಅನೇಕ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದೆ. ಹಾಗೆ ನಿರಂತರ ಅಭ್ಯಾಸನೂ ಮಾಡ್ತಾ ಇದ್ದೆ. ಅವರ ಜೊತೆಯಲ್ಲಿ ಜೂನಿಯರ್ ಪರೀಕ್ಷೆಯನ್ನ ನಾನು ಕಂಪ್ಲೀಟ್ ಮಾಡಿದೆ ಸರ್ ಅಂಡರ್ ಅಲ್ಲಿ. ನಂತರ ನಾನು 10ನೇ ಕ್ಲಾಸ್ಗೆ ಬಂದೆ. ಆದ್ರೆ ಕಾರ್ಯಕ್ರಮಗಳನ್ನ ಮಾತ್ರ ಮಹಾಲಿಂಗೇಶ್ವರ ಲಲಿತ ಕಲಾ ಕೇಂದ್ರದವರ ಜೊತೆಯಲ್ಲಿ ಸುಮಾರು ಒಂದು 400-500 ಭರತನಾಟ್ಯ ಕಾರ್ಯಕ್ರಮಗಳಲ್ಲಿ ನಾವು ಡಾನ್ಸ್ ಮಾಡಿದ್ದೀನಿ ನಾನು. ಎಲ್ಲಾ ಉತ್ಸವಗಳಲ್ಲಿ, ಸಾಹಿತ್ಯ ಸಮ್ಮೇಳನ ಇರ್ಬೋದು, ಎಲ್ಲಾ ಕಡೆಗಳಲ್ಲಿ ಡಾನ್ಸ್ ಮಾಡ್ತಾ ಇದ್ದೆ. ಹಾಗೆ ಜೊತೆಗೆ ಇನ್ನೊಬ್ರು ಡಾನ್ಸ್ ಮಾಡಿ ಬಂದು ಕೂತು ಇನ್ನೊಬ್ರಿಗೆ ಡಾನ್ಸರ್ಸ್ ಯಾರಿದ್ದಾರೆ ಅವ್ರಿಗೆ ಮತ್ತೆ ಹಾಡೋದು ಅಪ್ಪನ ಜೊತೆಯಲ್ಲಿ. ಹಾಗೆ ಮಾಡ್ತಾ ಇದ್ದೆ. ಅಂದ್ರೆ ಡಾನ್ಸ್ ಮಾಡಿ ಮುಗಿಸಿ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ನಂದಿಲ್ಲ ಅಂದ್ರೆ ಅಪ್ಪನ ಜೊತೆ ಕೂತು ಉಳಿದ ಡಾನ್ಸರ್ಸ್ಗೆ ಹಾಡೋದು. ಹಾಗೆ ಆಮೇಲೆ ನಾನು 10ನೇ ತರಗತಿಗೆ ಬಂದಾಗ ನಾನು ಸ್ವಲ್ಪ ಓದಲು ಚೆನ್ನಾಗಿ ಓದ್ತಾ ಇದ್ದೆ. ಆಮೇಲೆ ನಮ್ಮ ತಂದೆ ತಾಯಿ ಹೇಳಿದ್ರು, ಓದು ಬಗ್ಗೆ ಗಮನ ಕೊಡ್ಬೇಕು, ಸ್ವಲ್ಪ ಇದನ್ನೆಲ್ಲ ಕಡಿಮೆ ಮಾಡ್ಕೊಂಡು ಈಗ SSLC ಆದ್ರಿಂದ ಇದನ್ನೆಲ್ಲ ಸ್ವಲ್ಪ ಬ್ರೇಕ್ ತಗೊಂಡು ಸ್ವಲ್ಪ ಚೆನ್ನಾಗಿ ಓದಿ ಒಳ್ಳೆ ಪರ್ಸೆಂಟೇಜ್ ತಗೋಬೇಕು ಅಂತೆಲ್ಲ. ಆದ್ರಿಂದ ನಾನು ಭರತನಾಟ್ಯವನ್ನ ನಿಲ್ಲಿಸ್ಬಿಟ್ಟೆ. ಆದ್ರೆ ಭರತನಾಟ್ಯ ಕಾರ್ಯಕ್ರಮಗಳಿಗೆ ಹಾಡುದನ್ನ ನಿಲ್ಲಿಸ್ಲಿಲ್ಲ. ಹೌದು, ಅದು ನಿರಂತರವಾಗಿ ಕಾರ್ಯಕ್ರಮಗಳಿಗೆ ಹಾಡ್ತಾ ಇದ್ದೆ. ನಾನು ಜೂನಿಯರ್ ಎಕ್ಸಾಮ್ ಮುಗಿಸ್ಕೊಂಡು ಸೀನಿಯರ್ ಭರತನಾಟ್ಯ ನಾವುದ್ರಲ್ಲಿ ಕೆಲವು ಐಟಮ್ಗಳನ್ನ ಕಲ್ತ್ಕೊಂಡಿದೀನಿ ಅಷ್ಟೇ. ಮತ್ತೆ 10ನೇ ಕ್ಲಾಸ್ ಅಲ್ಲಿ ಅದು ಸ್ಟಾಪ್ ಆಯ್ತಲ್ಲಿ. ನಾನು ಹಾಡಕ್ಕೆ ಆರಂಭ ಮಾಡಿದ್ದೆ. ಖಂಡಿತ. ಅದೇ ರೀತಿ ಕೂಡ ಮತ್ತೊಂದು ಪ್ರಮುಖವಾದಂದ್ರೆ, ನೀವು ಶಾಲಾ ಕಾಲೇಜಿನಲ್ಲಿ ಇರುವಾಗ ನೀವು ಬರ್ತೀರಿ ಅಂದ ಕೂಡಲೇ ಎಲ್ಲರೂ ವಿದ್ಯಾರ್ಥಿಗಳು ಕಾಂಪಿಟೇಷನ್ಗೆ, ಯಾವುದೇ ಸಂಗೀತ ಕಾಂಪಿಟೇಷನ್ ಇದ್ದ ಕೂಡಲೇ ನೀವು ಅಲ್ಲಿ ಇದ್ದಿರೋದು ಕೂಡಲೇ ನಮಗೆ ಫಸ್ಟ್ ಪ್ರೈಸ್ ಇಲ್ಲ ಅಂತ ಉಳಿದವರು ಹೇಳುವಂಥ ಒಂದು ಮಾತು. ಅಂದರೆ ಅಷ್ಟು ನೀವು ಪ್ರಬಲರಾಗಿದ್ರಿ, ಅಷ್ಟು ಉತ್ತಮವಾಗಿ ಹಾಡ್ತಿದ್ರಿ. ಆ ಒಂದು ನಿಮಿಷವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಮೇಡಮ್, ಆ ವಿಷಯವನ್ನ. ಈ ಸಂಗೀತ ಸ್ಪರ್ಧೆಗಳು ಅನ್ನುವಂಥದ್ದು ಎಷ್ಟು ರೆಗ್ಯುಲರ್ ಆಗಿ ಹೋಗಿತ್ತಂದ್ರೆ, ನಾನು 4 ಅಥವಾ 5ನೇ ಕ್ಲಾಸ್ ಬರೋಷ್ಟೊತ್ತಿಗೆ ಎಲ್ಲಾ ಕಡೆಗಳಲ್ಲಿ ಕೆದ್ಲಾಯರ್ ಮಗಳು ಭಾವಗೀತೆಗೆ, ಭಕ್ತಿಗೀತೆ, ದೇಶಭಕ್ತಿ ಗೀತೆ ಎಲ್ಲದಕ್ಕೂ ಫಸ್ಟ್ ನನ್ನ ಹೆಸರೇ ಬರ್ಕೋತಾ ಇದ್ರು ಅದ್ರಲ್ಲಿ. ಆಮೇಲೆ 1-2-3 ಜನ ಪ್ರತಿ ಶಾಲೆಯಿಂದ ಹೋಗೋದು ಅಂತ ಇತ್ತಲ್ಲ, ಅಂತರ್ಶಾಲಾ ಸ್ಪರ್ಧೆ ಭಾವಗೀತೆ. ನಾನು ಹೋಗದೆ ಇದ್ದಂತಹ ಶಾಲೆಗಳೇ ಇಲ್ಲ ನಮ್ಮ ಉಡುಪಿ ಆಸುಪಾಸು, ದಕ್ಷಿಣ ಕನ್ನಡ ಜಿಲ್ಲೆ ಆಸುಪಾಸು ಶಾಲೆಗಳಲ್ಲಿ ನಾನು ಹೋಗದೆ ಇರುವಂತಹ ಶಾಲೆಗಳೇ ಇಲ್ಲ. ಆಮೇಲೆ ನನಗೆ ಬಹುಮಾನ ದೊರೆಯದೇ ಇದ್ದಂತಹ ಸಂದರ್ಭಗಳು ಬಹಳ ಕಡಿಮೆ ಅಂತ ಹೇಳ್ಬೋದು. ಹಾಗೆ ಹೋಗ್ತಾ ಇರುವಾಗ 1-2 ಕಡೆ ನಾನು ಏನು ಸುಮಾರು ಕಡೆಯಲ್ಲಿ ಪ್ರಥಮ ಬಹುಮಾನ. ನಂಗೆ ಭಾವಗೀತೆ ಇರ್ಲಿ, ದೇಶಭಕ್ತಿ ಗೀತೆ ಇರ್ಲಿ, ಭಕ್ತಿ ಗೀತೆ ಇರ್ಲಿ, ಗಮಕ ಇರ್ಲಿ,
ನನ್ನ ತಂದೆ ಫುಲ್ ರೆಡಿ ಮಾಡಿ, ಅದಕ್ಕೆ ನನ್ನ ತಂದೆಯೇ ಇದು ರಾಗ ಎಲ್ಲ ಹಾಕಿ ಸಂಯೋಜನೆ ಮಾಡಿ ಕೊಟ್ಟು, ಇವತ್ ನೀನ್ ಇದ್ ಹಾಡ್ಬೇಕು ಅಂತ ಅವ್ರದ್ದು. ನಾನು ಅಲ್ಲಿ ಹೋಗಿ ಹಾಡೋದು ಬರೋದು. ಆಮ್, ಹೆಚ್ಚಿನ ಬಾರಿ ನನಗೆ ಪ್ರಥಮ ಬಹುಮಾನವೇ ಬರ್ತಿತ್ತು. ಹೀಗೆ ಬಹುಮಾನ ಸಿಗ್ತಾ ಹೋದಾಗೆ ಒಂದು 3-4 ಕಡೆಗಳಲ್ಲಿ ನಾನು ಎಂಟ್ರ್ ಆಗ್ತೆ ಅಂತ ತಕ್ಷಣ, ಓ ಇವತ್ ಕೆದ್ಲ ಮಗಳು ಬಂದಿದ್ಲಪ್ಪ, ಇವತ್ತು ಇವಳಿಗೆ ಫಸ್ಟ್ ಪ್ರೈಸ್ ಅನ್ನುವ ಮಟ್ಟಕ್ಕೆ ಬಂದಿತ್ತದು. ನಮ್ಮ ಗುರುಗಳು, ನಮ್ಮ ಟೀಚರ್, ಹೈಸ್ಕೂಲ್ ಟೀಚರ್ ಎಲ್ಲ ಹೇಳುವವರು, ಇವತ್ತು ಇವತ್ ಮಾರೈತಿ, ಇವತ್ತು ಸ್ಪರ್ಧೆ ಮುಗಿಸಿ ಬರುವಾಗ್ಲೇ ಹೇಳಿದ್ರು ನಿಂಗೆ ಸಿಗೋದು ಅಂತ ಫಸ್ಟ್ ಪ್ರೈಸ್. ಅವಾಗ್ಲೇ ನಾವ್ ಒಳಗ್ ಹೋಗ್ತಿರುವಾಗ್ಲೇ ಹೇಳ್ತಾ ಇದ್ರು ನಿಂಗೆ ಸಿಗ್ತಲ್ಲ ಅಂತ. ಹೌದು, ಖಂಡಿತ ಮೇಡಮ್. ಅದೆಲ್ಲ ಮರೆಯಲಾದ ದಿನಗಳು ಅದು ಅಲ್ಲ ಮೇಡಮ್. ಖಂಡಿತ. ಅದೇ ರೀತಿ ಮೇಡಮ್, ನೀವು ಭರತನಾಟ್ಯ, ಅದೇ ರೀತಿ ಸಂಗೀತ ಹೀಗೆ ಮುಂದುವರಿತಿರುವಾಗ ನಿಮಗೆ ಕಂಕಣ ಭಾಗ್ಯ ಕೂಡಿ ಬರ್ತದೆ ಅಲ್ಲ ಮೇಡಮ್. ನಿಮ್ಮ ಮನೆಯವರು, ತಂದೆಯವರ ಬಗ್ಗೆ ಏನು ಮಾತಾಡಲಿಕ್ಕಿಲ್ಲ. ಸಂಗೀತಕ್ಕೆ, ಕಲಾ ವಿಭಾಗಕ್ಕೆ ಅವ್ರದ್ದು 100ಕ್ಕೆ 100 ಸಪೋರ್ಟ್ ಖಂಡಿತವಾಗಿದೆ. ಆದರೆ ಏನಾಗುತ್ತೆ ಅಂದರೆ, ಮದುವೆ ಆದ ನಂತರ ಇನ್ನೊಂದು ಹೊಸ ಒಂದು ಅಧ್ಯಾಯ ಶುರುವಾಗ್ತದೆ ಮಾನವನ ಜೀವನದಲ್ಲಿ. ಅದರಲ್ಲಿ ಬರುವಂಥ ಪಾತ್ರಧಾರಿಗಳೇ ಬೇರೆ ಅಲ್ಲ ಮೇಡಮ್. ಅವರ ಬೆಂಬಲ ಹೇಗಿತ್ತು ಮತ್ತು ಅವರ ಬಗ್ಗೆ ಮತ್ತು ನಿಮ್ಮ ಮಕ್ಕಳ ಬಗ್ಗೆ ಒಂದೆರಡು ಮಾತು ಮಾಡಿ. ನಾನು ಇಂಜಿನಿಯರಿಂಗ್ ಮಾಡಿದ ತಕ್ಷಣ ಇನ್ನು 22-23 ವಯಸ್ಸಿಗೆ ನನಗೆ ಮದುವೆ ಆಯ್ತು. ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು. ಮೊದ್ಲು ಜರ್ಮನಿಯಲ್ಲಿ ಕೆಲಸದಲ್ಲಿದ್ರು. ನಂತರ ಮದುವೆ ಆದ್ಮೇಲೆ ಬೆಂಗಳೂರಲ್ಲಿ ನೆಲೆಸಿದ್ದು ನಾವು. ಆಮೇಲೆ ಅವರು ಸಂಗೀತ ಅಂದ್ರೆ ಅವರಿಗೆ ಅಷ್ಟು ಇಷ್ಟ ಎಲ್ಲಿವರೆಗೆ ಅಂದ್ರೆ, ಅವರೇ ಸ್ವತಃ ಹಿಂದೂಸ್ತಾನಿ ಕಲ್ತವ್ರು. ಆಮೇಲೆ ಅವರ ಮನೆತನವೂ ಹಾಗೆ ಸಾಹಿತ್ಯಿಕವಾಗಿ, ಯಕ್ಷಗಾನ, ಭಾಗವತಿಗೆಯಲ್ಲಿ ಎಲ್ಲ ಹೆಸರಾಂತ ಕಲಾವಿದರ ಕುಟುಂಬ ಅವರು. ಹಾಗೆ ಅವರಿಗೆ ಚಿಕ್ಕಂದಿನಿಂದ ಈ ಕಲೆಯ ಬಗ್ಗೆ ವಿಪರೀತ ಪ್ರೇಮ ಅಂತಾನೆ ಹೇಳ್ಬೋದು. ನಾನು ಹಾಡ್ತೇನೆ, ಕೆದ್ಲಾಯರ ಮಗಳು ಅಂದ ತಕ್ಷಣ ಬಹಳ ಸಂತೋಷದಿಂದ, ನೀನ್ ಹಾಡನ್ನ ಮುಂದುವರಿಸ್ಲೇಬೇಕು, ನಾನು ಒಳ್ಳೆ ಟೀಚರ್ ಅನ್ನ ಬೆಂಗಳೂರಲ್ಲಿ ತೋರಿಸ್ತೇನೆ, ಅವ್ರ ಹತ್ರ ವಿದ್ವತ್ತೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿದವರೇ. ಈಗ್ಲೂ ಅಷ್ಟೇ, ನನಗೆ ಏನೇ ಕಾರ್ಯಕ್ರಮ ಇರ್ಲಿ, ಎಷ್ಟೇ ನಾನು ಈಗ ತಂಜಾವೂರ್ಗೆ ಹೋಗ್ಬೇಕು, ಚಿದಂಬರಂಗೆ ಹೋಗ್ಬೇಕು ಅಂದ್ರೆ, ನನ್ ಮಗಳನ್ನ 2-3 ದಿನ ಬಿಟ್ಟು ಹೋಗ್ಬೇಕು ಅಂದ್ರೆ, ಅವರು ತುಂಬಾ ಚೆನ್ನಾಗಿ ನನ್ ಮಗಳಿಗೆ ಅವ್ರ ರಜೆ ಹಾಕಿ ಮನೇಲಿದ್ದು ಮಗಳಿಗೆ ಏನ್ ಬೇಕೋ ಅದನ್ನೆಲ್ಲ ಮಾಡ್ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ್ಲೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದ್ರಿಂದ ಮತ್ತೆ ಸ್ವತಃ ಕೊಳಲು ಅಭ್ಯಾಸ ಮಾಡ್ತಾ ಇದ್ದಾರೆ. ಹಾಗೆ ನನ್ನ ಮಗಳ ಬಗ್ಗೆ ಹೇಳ್ಬೇಕು ಅಂದ್ರೆ, ಒಬ್ಳು ಮಗಳು ನನಗೆ, ಅವಳು ಪೂರ್ವಿ ಧನಶ್ರೀ ಉಪಾಧ್ಯಾಯ ಅಂತ. ಇವಾಗ PUC ಸೆಕೆಂಡ್ PUC ಓದ್ತಾ ಇದ್ದಾಳೆ. ಅವಳು ಹಾಡ್ತಾಳೆ ಚೆನ್ನಾಗಿ, ಶಾಸ್ತ್ರೀಯ ಸಂಗೀತವನ್ನ ಹಾಡ್ತಾಳೆ. ಹಾಗೆ ಕೊಳಲು ವಾದಕಿ ಕೂಡ ಅವಳು. ವಿದ್ವಾನ್ HS ವೇಣುಗೋಪಾಲ್ ಅಂತ ಅವರ ಶಿಷ್ಯ ಇವಳು. ಹಾಗೆ ಶಾಸ್ತ್ರೀಯ ಸಂಗೀತವನ್ನ ಹಾಡ್ತಾಳೆ ತುಂಬಾ ಚೆನ್ನಾಗಿ. ಜೂನಿಯರ್ ಅಲ್ಲಿ 97% ತಗೊಂಡವಳು. ಹಾಗೆ ಭರತನಾಟ್ಯದಲ್ಲೂ ಕೂಡ 97% ಅವಳು. ಭರತನಾಟ್ಯದ ಗುರುಗಳು ಡಾಕ್ಟರ್ ಶೋಭಾ ಶಶಿಕುಮಾರ್ ಅಂತ, ಬೆಂಗಳೂರಿನವರು. ಹಾಗೆ ಕೊಳಲಿನಲ್ಲಿ ವಿದ್ವಾನ್ HS ವೇಣುಗೋಪಾಲ್. ಹೀಗೆ ನಿರಂತರ ಅವಳು ತನ್ನನ್ನ ತಾನು ಕಲೆಯಲ್ಲಿ ತೊಡಗಿಸಿಕೊಂಡವಳೆ. ಅದರ ಬಗ್ಗೆ ತುಂಬಾ ಸಂತೋಷ ಇದೆ. ಹೌದು, ಇದು 3ನೇ ತಲೆಮಾರು ಕೆದ್ಲಾಯರದು. ಹಾಗೆ ಬಹಳ ಖುಷಿ ಆಗ್ತದೆ ನೋಡು. ಅಂದರೆ ಕಲಾ ವಿಭಾಗದಲ್ಲಿ ನೀವು ಇದ್ದೀರಿ, ಅದೇ ರೀತಿ ನಿಮಗೆ ದೊರೆತ ನಿಮ್ಮ ಯಜಮಾನರು ಕೂಡ ನಿಮ್ಮ ಒಂದಿಗೆ ಅನ್ಯೋನ್ಯತೆಯಿಂದ ಕಲಾ ವಿಭಾಗದಲ್ಲಿ ಮುಂದುವರಿಯಿರಿ ಅಂತ ಹೇಳುವಂಥ ಪ್ರೋತ್ಸಾಹ ನೀಡುವಂಥ ಒಂದು ಗುಣ, ಅದು ಬಹಳ ಮೆಚ್ಚುವಂಥದ್ದು. ಯಾಕಂದರೆ ಹಲವಾರು ಮಂದಿ ಮೊಟಕುಗೊಳಿಸಿ ಮನೆಯಲ್ಲಿ ಅವ್ರ ಕೆಲಸ ಕಾರ್ಯಗಳು ತೊಡಕೊಂಡಿರುವಂತೆ ಮಾಡ್ತಾರೆ, ಇಲ್ಲಂತಿಲ್ಲ, ಎಲ್ಲರೂ ಒಂದೇ ರೀತಿ ಇರೋದಿಲ್ಲ. ಆದರೆ ಇದೊಂದು ನಿಮ್ಮ ಸೌಭಾಗ್ಯ, ನಿಜವಾಗಿ ಉತ್ತಮ ರೀತಿಯಲ್ಲಿ. ಅದೇ ರೀತಿ ಮಗಳು ಕೂಡ ನಿಮ್ಮ ಕಲೆಯನ್ನು ಮುಂದುವರಿಸಲಿಕ್ಕೆ ಸಿದ್ಧರಾಗಿದ್ದಾರೆ ಈಗಲೇ. ನಮಗೂ ಕೂಡ ಖುಷಿ ಆಗ್ತದೆ, ಎಲ್ಲರಿಗೂ ಖುಷಿ ನಿಜವಾಗಿ. ಕೆದ್ಲಾಯರ ಅಭಿಮಾನಿಗಳಾಗಿದ್ದಾರೆ, ಆತ್ಮೀಯರಿದೆ, ಎಲ್ಲರಿಗೂ ಒಂದು ಇದು ಖುಷಿಯ ವಿಷಯ ನಿಜವಾಗಿ. ಬರಬೇಕು, ಮುಂದಿನ ತಲೆಮಾರು ಬರಬೇಕು, ಕಲೆ ಮುಂದುವರಿಬೇಕು ಮೇಡಮ್, ನಿತ್ತ ನೀರಾಗಬಾರ್ದು. ಅದೇ ಹಾಗೆ ಮೇಡಮ್, ನೀವು ಬೆಂಗಳೂರಿಗೆ ಹೋಗ್ತೀರಿ. ಬೆಂಗಳೂರಲ್ಲಿ ಮೇಡಮ್ ನಿಮಗೆ ವೈಜಯಂತಿ ಕಾಶಿ ಮೇಡಮ್ ಅವರು ನಿಮ್ಮ ಪರಿಚಯ ಆಗ್ತದೆ. ಅದು ಕೂಡ ಒಂದು ಬೇರೆ ರೀತಿಯಲ್ಲಿ ಒಂದು ಸಂಗೀತ ಕಾರ್ಯಕ್ರಮದಲ್ಲೇ ಪರಿಚಯ ಆಗ್ತದೆ. ಆ ನಂತರ ಕೂಚಿಪುಡಿಗೆ ನಿಮ್ಮ ಧ್ವನಿಯನ್ನ, ಅಂದ್ರೆ ಧ್ವನಿಯಲ್ಲಿ ಅವರು ನೃತ್ಯಿಸ್ತಾರೆ. ಇದರ ಬಗ್ಗೆ ಒಂದೆರಡು ಮಾತು ಮೇಡಮ್, ಅದರ ಬಗ್ಗೆ ಮಾತಾಡಿ ಮೇಡಮ್. ಅದೊಂದು ನಾನು
ನಾಗವಲ್ಲಿ ನಾಗರಾಜ್ ಅವ್ರ ಹತ್ರ ವಿದ್ವತ್ ಪಾಠ ಅಂತ ಸೇರ್ಕೋತೀನಿ. ಹ್ಮ್ ನಂತರ ಮನೆಯಲ್ಲಿ ಅಭ್ಯಾಸ ಮಾಡ್ತಾ ಇರ್ತೀನಿ. ಹ್ಮ್ ನಮ್ಮ ಮನೆಯ ಪಕ್ಕದಲ್ಲಿ ಭರತನಾಟ್ಯ ಕಲಾವಿದ ಇರ್ತಾರೆ ಒಬ್ರು. ಹ್ಮ್ ಅವರು ನಾನು ಹೀಗೆ ಆ ನೃತ್ಯ ಕಾರ್ಯಕ್ರಮಗಳಿಗೆ ನನ್ಗೆ ಹಾಡ್ಲಿಕ್ಕೆ ಬೇಕು, ಬರ್ಲಿಕ್ಕೆ ಆಗ್ತದ ಅಂತ ಕೇಳ್ತಾರೆ. ಹಾ ಸೊ ನಾನು ಆಯ್ತು ಬರ್ತೇನೆ, ನಾನು ಹಾಡಿ ಅಭ್ಯಾಸ ಇದೆ ನನಗೆ, ನಾನು ಹಾಡ್ತೇನೆ ಅಂತ ಹೇಳ್ತೀನಿ. ಹ್ಮ್ ನಂತರದಲ್ಲಿ ನಾನು ಒಂದೊಂದೇ ಈ ಕಲಾಕ್ಷಿತಿ ಅಂತ ಇದೆ ಬೆಂಗಳೂರಲ್ಲಿ, ಹ್ಮ್ ಅಲ್ಲಿಯ ಶಿಷ್ಯ ಇವರು. ಹ್ಮ್ ಅಲ್ಲಿಗೆ ನನ್ನನ್ನ ಪರಿಚಯ ಮಾಡ್ತಾರೆ. ಹ್ಮ್ ಅಲ್ಲಿ ಪ್ರೊಫೆಸರ್ MR ಕೃಷ್ಣಮೂರ್ತಿ ಅಂತ ಮಹಾನ್ ಗುರುಗಳು ಕಲಾಕ್ಷಿತಿಯ ಕೇಂದ್ರದ್ದು. ಹ್ಮ್ ಅವರು ನನ್ನ ಹಾಡುಗಾರಿಕೆಯನ್ನ ಮೆಚ್ಕೊಂಡು ನಮ್ಮ ಭರತನಾಟ್ಯ ಕಾರ್ಯಕ್ರಮಗಳಿಗೆ ಬರ್ಬೇಕು, ತುಂಬಾ ಸಂತೋಷ ಆಯ್ತು ನೀವು ಹಾಡಿರೋದು ಕೇಳಿ ಅಂತ ಹೇಳಿ ನಿರಂತರವಾಗಿ ಅವ್ರಿಗೆ ಹಾಡ್ತಾ ಇದ್ದೆ. ಹ್ಮ್ ಅವಾಗ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವೈಜಯಂತಿ ಕಾಶಿ ಅವರನ್ನ ಕರೆದಿದ್ರು. ಹ್ಮ್ ನನ್ನ ಹಾಡುಗಾರಿಕೆಯನ್ನ ಇಷ್ಟಪಟ್ಟು ಅದೇ ದಿನ ಫೋನ್ ಮಾಡಿ, ನಾನು ವೈಜಯಂತಿ ಕಾಶಿ ಅಮ್ಮ ಮಾತಾಡೋದು, ಹ್ಮ್ ನನ್ನ ಕುಚಿಪುಡಿ ಕಾರ್ಯಕ್ರಮಗಳಿಗೆ ಹಾಡ್ಲಿಕ್ಕೆ ಬರ್ಲಿಕ್ಕೆ ಆಗತ್ತಾ ಅಂತ ಕೇಳಿದ್ರು. ಹ್ಮ್ ಸೊ ನನಗೆ ತುಂಬಾ ಸಂತೋಷ ಆಯ್ತು. ಅಂತ ಮಹಾನ್ ಕಲಾವಿದೆ, ಕುಚಿಪುಡಿ ಕಲಾವಿದ್ರು ಅವರು. ಅವರು ನನಗೆ ಫೋನ್ ಮಾಡಿ ನೀವು ಬರ್ತೀರಾ ಅಂತ ಕೇಳಿದ್ದು ನನ್ಗೆ ಯಾವತ್ತೂ ಮರೆಯಕ್ಕೆ ಆಗಲ್ಲ. ಸೊ ಖಂಡಿತ ಮೇಡಮ್ ನಾನು ಬರ್ತೀನಿ ಅಂತ ಹೇಳಿದೆ. ಸೊ ಫಸ್ಟ್ ನನಗೆ ಕಾರ್ಯಕ್ರಮ ನನಗೆ ಅವಕಾಶ ಕೊಡಿಸಿದ್ದು ಅವರು ಕಲ್ಕತ್ತಾದಲ್ಲಿ, ಅವರು ಮತ್ತೆ ಅವರ ಮಗಳು ನೃತ್ಯ ಕಾರ್ಯಕ್ರಮ. ಅಲ್ಲಿ ನಾನು ಅವರಿಗೆ ಹಿನ್ನೆಲೆ ಗಾಯನ ಕುಚ್ಚುಪುಡಿಗೆ ಆರಂಭ ಮಾಡಿದೆ. ಕುಚ್ಚುಪುಡಿಗೆ ಫಸ್ಟ್ ಹಾಡಿದ್ದೆ ನಾನು ಕಲ್ಕತ್ತಾದಲ್ಲಿ. ನಂತರದಲ್ಲಿ ನನಗೆ ಅವರು ತಂಜಾವೂರ್ ಇರ್ಬೋದು, ಚಿದಂಬರಂ ಇರ್ಬೋದು, ಕೇರಳ, ಕಣ್ಣೂರು, ಕರೂರು ನಾಟ್ಯಾಂಜಲಿ, ಹೀಗೆ ಅನೇಕ ಕಡೆ ನನಗೆ ಅವರ ಜೊತೆಯಲ್ಲಿ ಅವರಿಗೆ ಮತ್ತೆ ಅವರ ಮಗಳಿಗೆ ಪ್ರತೀಕ್ಷಾ ಕಾಶಿಗೆ ಹಾಡಿದ ಒಂದು ಆತ್ಮಸಂತೋಷ ಖಂಡಿತ ಇದೆ. ಖಂಡಿತ ಖಂಡಿತ. ಅದು ಮೇಡಮ್, ಈ ಭರತನಾಟ್ಯಕ್ಕೂ ಹಾಡೋದು ಕುಚಿಪುಡಿಗೆ ಹಾಡೋದು ಏನಾದ್ರು ವ್ಯತ್ಯಾಸ ಇದೆಯಾ ಮೇಡಮ್? ಯಾವ ರೀತಿ ಅಂತ ನೃತ್ಯ ಪ್ರಕಾರ ಬೇರೆ ಇರುತ್ತಲ್ಲ ಮೇಡಮ್? ಹೌದು, ಈಗ ಕುಚ್ಚುಪುಡಿಗೆ ಭರತನಾಟ್ಯಕ್ಕೆ ಆಧಾರ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತವೇ. ಎರಡಕ್ಕೂ ಕರ್ನಾಟಕ ಶಾಸ್ತ್ರೀಯ ಸಂಗೀತವೇ. ಆದ್ರೆ ನಾವು ಭರತನಾಟ್ಯಗಳಲ್ಲಿ ಹೆಚ್ಚಾಗಿ ತಮಿಳು, ಕನ್ನಡ ಇದನ್ನೆಲ್ಲ ಯೂಸ್ ಮಾಡಿದ್ರೆ ಸಂಸ್ಕೃತ ಎಲ್ಲ ಬರುತ್ತೆ ನಮ್ಮ ಭರತನಾಟ್ಯದಲ್ಲಿ. ಕುಚ್ಚುಪುಡಿಗೆ ಹೆಚ್ಚಾಗಿ ನಮ್ಗೆ ತೆಲುಗು ಕಂಡು ಬರುತ್ತೆ. ಇದು ಆಂಧ್ರದ ಮೂಲ ಆಗಿರೋದ್ರಿಂದ ಅದರಲ್ಲಿ ತೆಲುಗು ಸಾಹಿತ್ಯ ಹೆಚ್ಚಾಗಿ ಕಂಡು ಬರುತ್ತೆ. ಆದ್ರೆ ಅವರು ಸಂಸ್ಕೃತನೂ ಉಂಟು, ಸಂಸ್ಕೃತ ಶ್ಲೋಕಗಳನ್ನು ಎಲ್ಲ ಬಳಸ್ತಾರೆ. ಆದ್ರೆ ಕನ್ನಡ ಇಲ್ಲ. ಆಮೇಲೆ ತಮಿಳು ಇರುತ್ತೆ. ಆದ್ರೆ ಭಾಷೆ ಹೆಚ್ಚಾಗಿ ಇರುವಂತದ್ದು ತೆಲುಗು. ಆ ತೆಲುಗು ಭಾಷೆಗೆ ಅಪಭ್ರಂಶ ಆಗದೆ ಇರುವ ಹಾಗೆ ಹಾಡ್ಬೇಕು. ಮತ್ತೆ ಸ್ವಲ್ಪ ರಿದಮಿಕ್ ಅಂದ್ರೆ ಅವರು ಸ್ವಲ್ಪ ದ್ರುತ ಕಾಲದಲ್ಲಿ, ಅಂದ್ರೆ ಸ್ಪೀಡ್ ಆಗಿ ಮಾಡ್ತಾರೆ ಭರತನಾಟ್ಯವ್ರಿಗಿಂತ. ಅಷ್ಟೇ ವ್ಯತ್ಯಾಸ ಅಂತ. ಬೇರೇನು ವ್ಯತ್ಯಾಸ ಇಲ್ಲ ಅಷ್ಟೇ. ಅಂದ್ರೆ ನಿಮ್ಗೆ ಹೇಗೂ ಮೊದಲು ಭರತನಾಟ್ಯಕ್ಕೆ ಹಾಡಿ ಅನುಭವ ಇದೆ ಅಲ್ಲ ಮೇಡಮ್? ಅಲ್ಲಿ ಪ್ಲಸ್ ಆಗ್ತಾ ಹೋಯ್ತು, ನಿಮ್ಗೆ ಅದು ಪ್ಲಸ್ ಆಗ್ತಾ ಹೋಯ್ತು. ಮತ್ತೆ ಮಹಾನ್ ಹೌದು, ಕಲಾವಿದರೊಂದಿಗೆ ಸೇರಿ ಕಲಿಯುವುದು ಜಾಸ್ತಿ ಇರ್ತದೆ. ಅದು ಒಂದೊಂದು ಸ್ಟೇಜಿಂದ ಕಲ್ತ್ಕೊಂಡು ಸಾಕ್ತಾ ಇರ್ತೇವೆ ನಾವು ನಿಜವಾಗಿ. ಅದೇ ರೀತಿ ಮೇಡಮ್, ನಿಮ್ಮ ತಂದೆಯವರ ಜೊತೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ರಿ ತಂದೆಯವರ ಜೊತೆ. ಅದೇ ರೀತಿ ಬೆಂಗಳೂರಲ್ಲಿ ಕೂಡ ಕಾರ್ಯಕ್ರಮ, ನೀವೊಂದು ಧ್ವನಿ ಸುರುಳಿ ಬಿಡುಗಡೆ ಮಾಡಿ, ಧ್ವನಿ ಸುರುಳಿಯಲ್ಲಿ ನಿಮ್ಮ ಒಂದು ಗಾಯನ ಇರ್ತದೆ. ಆ ಧ್ವನಿ ಸುರುಳಿ ಬಿಡುಗಡೆ ಮತ್ತು ಆ ಗಾಯನದ ಬಗ್ಗೆ ಒಂದೆರಡು ಮಾತು ಮಾಡಿ. ಅದು ಇದೇ ತರಹದಲ್ಲಿ ನಾನು ಯಾವ್ದೋ ಡಾನ್ಸ್ ಡ್ರಾಮಕ್ಕೆ, ನೃತ್ಯ ರೂಪಕಕ್ಕೆ ಹಾಡ್ತಾ ಇರುವಾಗ ಅಲ್ಲಿ ಬೆಳಗೆರೆ ಕುಟುಂಬದವರು, ಬೆಳಗೆರೆ ಮಹಾಲಕ್ಷ್ಮಮ್ಮ ಅವರ ಮಗಳು ಗೌರಿ ನಾಗರಾಜ್ ಅಂತ ಅಲ್ಲಿ ಸಭಿಕರಾಗಿ ಕೂತಿರ್ತಾರೆ. ಅವರು ನಾನು ಹಾಡಿದ್ದು ಕೇಳಿ ನನ್ನ ತಾಯಿಯ ರಚನೆಗಳನ್ನ ನೀವು ರಾಗ ಹಾಕಿ ಹಾಡಕ್ಕಾಗತ್ತಾ ಅಂತ ಕೇಳಿದ್ರು. ಅವರದ್ದು ಒಂದು ಶ್ರೀ ರಾಘವೇಂದ್ರ ಪ್ರತಿಷ್ಠಾನ ಅಂತ ಒಂದು ಸಂಸ್ಥೆ ಇದೆ. ಅಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಅವರು ಮಾಡ್ತಾರೆ. ಅಲ್ಲಿ ನೃತ್ಯ ಕಾರ್ಯಕ್ರಮಗಳಿಗೂ ನೀವು ಹಾಡ್ಬೋದಾ ಅಂತ ಕೇಳಿದ್ರು. ಅದು ನೃತ್ಯ ಕಾರ್ಯಕ್ರಮಗಳು ಹಾಡೋಕೆ ಶುರುವಾಯ್ತು. ಹಾಗೆ ಇವರ ತಾಯಿಯವರ ರಚನೆಗಳನ್ನ ರಾಗ ಹಾಕಿ ಹಾಡ್ಲಿಕ್ಕೆ ಶುರು ಮಾಡಿದೆ. ನಂತರ ಅದನ್ನ ಅವರು ಇದನ್ನ ತುಂಬಾ ಚೆನ್ನಾಗಿದೆ, ಬಿಡುಗಡೆ ಮಾಡ್ಬೇಕಾದ್ರೆ ನಿಮ್ಮ ತಂದೆಯವರನ್ನ ಕರ್ಸೋಣ, ಹಾಗೆ RK ಪದ್ಮನಾಭ್ ಸರ್ ಅವರನ್ನ ಕರ್ಸೋಣ ಅಂತ ಹೇಳಿದ್ರು. ನಾನು ಒಬ್ರು ಕರೆ ಮಾಡಿದ್ದಾರೆ, ಅವ್ರ ಹತ್ರ ಮಾತಾಡಿ ಮತ್ತೆ ಮುಂದುವರ್ಸೋಣ ಮೇಡಮ್ ಮಾತುಕತೆ. ಯಾರು ಕರೆ ಮಾಡಿದಾರೆ ನೋಡೋಣ ಅಲ್ಲ ಮೇಡಮ್? ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ. ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ.
ಓ ಧನ್ಯವಾದಗಳು. ನಿಮ್ಮ ಈ ವಾಯ್ಸ್ ಅನ್ನು ಅವ್ರು ಕಂಡುಹಿಡಿತಾರ ನೋಡೋಣ ಅಲ್ಲ ಮೇಡಮ್? ಹಾ ಹೌದು ಹೌದು, ನೋಡೋಣ ನನ್ ಗೆಳತಿ ಹೇಗೆ ಇಷ್ಟು ಸ್ಮಾರ್ಟ್ ಅಂತ. ಹೌದು. ಸುಮಾ ಅವರು ನನ್ನ ಫ್ರೆಂಡ್ ಇವರು. ನಮಸ್ಕಾರ ಅಕ್ಷತಾ, ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ ನೋಡು ನಿನ್ನ ಬಗ್ಗೆ ಈ ತರ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಅನ್ನೋ ತುಂಬಾ ಖುಷಿ. ನಿನಗೆ ನಾನು ಗೆಳತಿ ಆಗಿದ್ದೀನಿ ಅನ್ನೋದು ನನಗಿನ್ನೂ ಒಂದ್ ಸ್ವಲ್ಪ ಹೆಮ್ಮೆ ವಿಷಯ. ಖಂಡಿತ ಖಂಡಿತ. ಅದು ಕೂಡ ಹುಟ್ಟೂರು, ಅವರ ಹುಟ್ಟೂರಿನವರೇ ಮಾಡ್ತಿದ್ದೇವೆ ಇಂಟರ್ವ್ಯೂ. ಹೌದು ನೋಡಿ, ಅವ್ರನ್ನ ಗುರುತಿಸಿ ಅವ್ರದ್ದು ಒಂದು ಸಂದರ್ಶನ ಮಾಡ್ತಾ ಇರೋದು ನನ್ಗೂ ತುಂಬಾ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ ಸರ್. ಖಂಡಿತ ಮೇಡಮ್. ನೀವು ಕಂಡ ಅಕ್ಷತಾ ಉಪಾಧ್ಯಾಯ ಅವರು, ನೀವು ಕಲಾವಿದೆಯಾಗಿ ಅವ್ರನ್ನ ಏನು ಕಂಡಿದ್ರಿ, ಅವ್ರ ಬಗ್ಗೆ ಒಂದೆರಡು ಮಾತಾಡಿ. ಹಾ, ನಾನು ಬರೀ ಕಲಾವಿದೆ ಅನ್ನೋದಕ್ಕಿಂತ ಮುಂಚೆ ಬಹುಶಃ ನಾನು ಒಂದು ಗೆಳತಿಯಾಗಿ ಅವಳನ್ನ ಉತ್ತಮ ಗೆಳತಿ, ಮತ್ತೆ ಅವಳು ಸದಾ ಹಸನ್ಮುಖಿ, ಒಳ್ಳೆ ಗೃಹಿಣಿ, ಹಾಗಂತ ತುಂಬಾ ಹೆಚ್ಚಿನ ಮಾತುಗಾರಿಕೆಯವಳಲ್ಲ, ಗಂಭೀರೆ ಅವಳು. ಅಕ್ಷತನ ಮುಖ ನೋಡ್ತಿದ್ದಂಗೆನೆ ಒಂಥರ ಹಮ್ಮು ಬಿಮ್ಮು ಏನು ಇಲ್ದಲೇ ಇರುವಂತ ಮಿತಭಾಷಿ ಅಂತ ನಾನು ಖಂಡಿತವಾಗ್ಲೂ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅವಳಿಗೆ. ನನ್ಗೆ ಅವಳು ಪರಿಚಯ ಆಗಿರೋದು ಸುಮಾರು ಒಂದು 10-12 ವರ್ಷದ ಹಿಂದೆ. ನಾವು ಮೈಸೂರಿನಲ್ಲಿ ಸಾಲ ಅಂತ ಒಂದಿತ್ತು, ಶ್ರೀ ಅಲ್ಲಮ ಪ್ರಭು ಲಲಿತ ಕಲಾ ಅಕಾಡೆಮಿ ಅಂತ. ಅಲ್ಲಿ ಡೀನ್ ಡಾಕ್ಟರ್ ಉಪಾಧ್ಯಾಯ ಅಂತ ಇದ್ರು. ಅವರು ಒಂದು MA ಮ್ಯೂಸಿಕ್ ಕೋರ್ಸ್ ನಡೆಸ್ತಾ ಇದ್ರು KSOU ಕೆಳಗಡೆ. ಅಲ್ಲಿ ನನ್ಗೆ ಅಕ್ಷತನ್ ಪರಿಚಯ ಆಯ್ತು. ನಾವೆಲ್ಲರೂ ಎನ್ರೋಲ್ ಮಾಡಿದ್ವಿ. ಮತ್ತೆ ಅಲ್ಲಿ ನಮ್ಗೆ ಗಿರಿಜನರ ಹಾಸ್ಟೆಲ್ ನಲ್ಲಿ ಅಕಾಮಿಡೇಷನ್, ಯಾಕೆಂದ್ರೆ ಮೈಸೂರು ನಮಗ್ ದೂರ ಅಲ್ಲ ಬೆಂಗಳೂರಿಂದ, ನಾವು ಬೆಂಗಳೂರಿನಲ್ಲಿ ಇರೋದು. ಅಲ್ಲಿ ಪರಿಚಯ ಆಗಿದ್ದು ಅಕ್ಷತಾ. ಸೊ ಅವಾಗ ಒಂಥರ ತುಂಬಾ ಆಕರ್ಷಕ ಪರ್ಸನಾಲಿಟಿ ಅಂತ ಹೇಳ್ಬೋದು ಅವಳದು ವ್ಯಕ್ತಿತ್ವ. ಗಂಭೀರೆ, ಯಾವಾಗ್ಲೂ ಏನೋ ಒಂದ್ ಕೆಲ್ಸದಲ್ಲಿ ತೊಡ್ಕೊಂಡಿರ್ತಾಳೆ. ಹಾಗಂತ ಮುಖ ಸೀರಿಯಸ್ ಅಲ್ಲ, ಶಿ ಇಸ್ ವೆರಿ ಫ್ರೆಂಡ್ಲಿ. ಅದನ್ನೆಲ್ಲ ನೋಡುವಾಗ ತುಂಬಾ ಖುಷಿ ಅಂತ ಅನ್ನಿಸ್ತಾ ಇತ್ತು. ನಾವೆಲ್ಲರೂ ತುಂಬಾ ಆತ್ಮೀಯ ಗೆಳತಿಯರು ಆಗ್ತಾ ಬಂದ್ವಿ. ಆಮೇಲೆ ಹೆಚ್ಚಿನ ವಿಷಯ ಅವಳದು ಗೊತ್ತಾಗ್ತಾ ಹೋಗ್ತಾ ಇದ್ದಿದ್ದು. ತುಂಬಾ ಸಂಗೀತದಲ್ಲಿ ತೊಡಗಿಕೊಂಡಿದ್ದಾಳೆ. ಮತ್ ಇನ್ನು ನೆಕ್ಸ್ಟ್ ನನ್ಗೆ ತುಂಬಾ ಖುಷಿಯಾದ ಪರಿಚಯ ಅಂತಂದ್ರೆ ಅವ್ರ ತಂದೆಯವರು ಚಂದ್ರಶೇಖರ್ ಕೆದ್ಲಾಯ ಅವರು. ಸೊ ಒಂಥರ ನಮ್ಮ ನಾಡಿನ ಹೆಸರಾಂತ ಗಮಕಿಯಾಗಿದ್ರು ಅವರು. ಕಾವ್ಯವಾಚನ ಮಾಡುವಂತವ್ರಿದ್ರು, ಸಂಗೀತ ಹಾಡ್ತಾ ಇದ್ರು, ಸಂಯೋಜಕ ಮಾಡ್ತಾ ಇದ್ರು. ಸೊ ಅಂತ ಒಂದು ದೊಡ್ಡ ಶ್ರೇಷ್ಠ ವ್ಯಕ್ತಿತ್ವ ಇರುವಂತ ಅವರ ಕುಟುಂಬದಿಂದ ಅವ್ರ ಮಗಳಾಗಿ ಹುಟ್ಟಿರೋಳು ಅಕ್ಷತಾ ಅನ್ನುವಾಗ ನಮ್ಗೆ ಇದೊಂದ್ ಸ್ವಲ್ಪ ಹೆಮ್ಮೆ. ಕೆದ್ಲಾಯ ಅವ್ರ ಮಗಳು ನಮ್ಗೂ ಪರಿಚಯ ಅಂತ. ಆಮೇಲೆ ಅಕ್ಷತನ್ ಬಗ್ಗೆ ತಿಳ್ಕೊಳ್ತಾ ಇರುವಾಗ ಒಂಥರ ಖುಷಿ ಅನ್ಸಿದ್ದಂದ್ರೆ ಅವಳು ಕಲಾಕ್ಷಿತಿ ನೃತ್ಯ ಶಾಲೆನಲ್ಲಿ ನಡೆಯುವಂತ ಭರತನಾಟ್ಯಕ್ಕೆ ಹಾಡ್ತಾಳೆ. ಸರ್, ಒಂದು ನಾನು ವಿದ್ವತ್ ಮಾಡ್ಕೊಂಡಿದ್ದೀನಿ, ಆದ್ರೆ ಒಂದು ನೃತ್ಯದ ಕಾರ್ಯಕ್ರಮಕ್ಕೆ ಹಾಡೋದು ತುಂಬಾ ಸುಲಭ ಅಲ್ಲ. ಬಹುಶಃ ಎಲ್ರೂ ಒಪ್ಕೋತೀವಿ ಅಂತ ಅನ್ಸುತ್ತೆ. ಯಾಕೆಂದ್ರೆ ಆ ನಟುವಾಂಗದ ಜೊತೆಗೆ ಹೇಳ್ಕೊಂಡು ಪದೇ ಪದೇ ರಿಪೀಟ್ ಮಾಡ್ಕೊಂಡು ಆ ಧ್ವನಿನಲ್ಲಿ ಅವರ ಅಭಿನಯಕ್ಕೆ ಏರಿಳಿತಗಳನ್ನ ತೋರಿಸಿ ಹಾಡುವಂಥದ್ದು ಸ್ವಲ್ಪ ಸುಲಭದ ಕಲೆ ಅಲ್ಲ ಅಂತ ನನ್ನ ಅನಿಸಿಕೆ. ಸೊ ಅಂಥದ್ರಲ್ಲಿ ಅವಳು ಭರತನಾಟ್ಯಕ್ಕೆ ಹಾಡ್ತಾಳೆ. ಆಮೇಲೆ ವೈಜಯಂತಿ ಕಾಶಿ ಅವ್ರದ್ದು ಕೂಚಿಪುಡಿ ನೃತ್ಯಕ್ಕೆ ಅವಳು ಹಾಡ್ತಾಳೆ. ಅದು ಬಹಳ ಖುಷಿ ಅಂತ ಕೊಟ್ಟಿದ್ದು. ಬಟ್ ಈಚೆಗೆ ಇನ್ನೊಂದ್ ಸ್ವಲ್ಪ ಗೊತ್ತಾಗಿರೋದು ಅವಳ ತಂಗಿ ಪಲ್ಲವಿ ಅವ್ರ ಜೊತೆ ಸಾಕಷ್ಟು ಹಾಡುಗಳನ್ನ ಹಾಡ್ತಾಳೆ. ದೇವ್ರನಾಮ, ಭಾವಗೀತೆ, ಜನಪದ ಗೀತೆ, ಈ ತರದ ಅವಳದು ಸಾಧನೆ ಅಂತ ಅನ್ಸುತ್ತೆ. ಮತ್ತೆ ಇನ್ನು ಜಸ್ಟ್ ಹೋದ ತಿಂಗಳು ಅವಳೇ ಒಂದು ನೃತ್ಯ ರೂಪಕಕ್ಕೂ ಸಂಯೋಜನೆ ಮಾಡಿ ಹಾಡಿದ್ಲು. ಆಮೇಲೆ ಒಂದು ಇದರಲ್ಲಿ ಒಂದು ಸಭಾ ಕಾರ್ಯಕ್ರಮದಲ್ಲಿ ಅವಳಿಗೆ ಗಾನ ಕಲಾಭೂಷಣ RKP ಅವರಿಂದ ಸನ್ಮಾನ ಆಯ್ತು. ಅದಕ್ಕಿಂತ ಬೇಕಾ ಅಂತ ಅನ್ಸುತ್ತೆ ಸರ್. ತುಂಬಾ ಖುಷಿ ಆಗ್ತಾ ಇದೆ. ಮತ್ ನಾವು MA ಮ್ಯೂಸಿಕ್ ಮಾಡ್ತಿದ್ವಿ ಅಂತ ಹೇಳಿದ್ವಲ್ಲ, ಅವಾಗ ನಮ್ಗೆ ಒಂದು ಡೆಸರ್ಟೇಷನ್ ಮಾಡಕ್ಕಿತ್ತು. ಆವಾಗ ಅವಳು ನಾಟ್ಯದಲ್ಲಿ ಸಂಗೀತ, ನನ್ಗೆ ಕರೆಕ್ಟ್ ಆಗಿ ಆ ವಿಷಯದ ಶೀರ್ಷಿಕೆ ನೆನಪಿಲ್ಲ ನನಗೆ, ಆದ್ರೆ ನಾಟ್ಯ ಮತ್ತು ಸಂಗೀತ ಇದೆರಡರ ಸಮ್ಮಿಳನದ ಬಗ್ಗೆ ಅವಳೊಂದು ಟಾಪಿಕ್ ತಗೊಂಡಿದ್ಲು. ನನ್ನ ಗುರುಗಳು ಆದಂತ ಶ್ರೀಮತಿ HN ಮೀರಾ ಅವ್ರ ಕೈ ಕೆಳಗೆ ಮಾಡಿದ್ಲು. ಅವಳು ತುಂಬಾ ಚೆನ್ನಾಗ್ ಮಾಡಿದ್ಲು. ನಮ್ಮ ಆ KSOUಗೆ ರೆಕಗ್ನಿಷನ್ ಹೊರಟೋಯ್ತು. ಸೊ ನಾವ್ ಅದನ್ನ ಪೂರ್ತಿಯಾಗಿ ಮಾಡ್ಕೊಳಕ್ಕಾಗಿಲ್ಲ. ಆದ್ರೆ ಆಮೇಲೆ ಅವಳು MA ಮ್ಯೂಸಿಕ್ ಮಾಡ್ಕೊಂಡಿದ್ದಾಳೆ ಅಂತ ನನಗ್ ಗೊತ್ತಾಯ್ತು. ಹಂಗಾಗಿ ಅಕ್ಷತಾ ನನ್ ಫ್ರೆಂಡ್ ಅಂತ ಹೇಳ್ಕೊಳಕ್ ಒಂದು ಸಂಗೀತದ ದೃಷ್ಟಿಯಿಂದ, ಇನ್ನೊಂದು ಒಂದು ವ್ಯಕ್ತಿತ್ವದ ದೃಷ್ಟಿಯಿಂದ ತುಂಬಾ ಖುಷಿ ಅನ್ಸುತ್ತೆ. ಒಂದು ಜಂಬ ಇಲ್ಲ, ಬಿಂಕ ಭಿನ್ನಾಣ ಇಲ್ಲ. ಅಂದ್ರೆ ಅಂತ ದೊಡ್ಡವರ ತಂದೆ ತಾಯಿಯರ ಮಗಳಾಗಿ
ಅವಳು ಒಂದು ಸಾಧನೆಯಲ್ಲಿ ತೊಡ್ಕೊಂಡಿದ್ದಾಳಲ್ಲ, ಆ ಸಾಧನೆಗೆ ತುಂಬಾ ಒಳ್ಳೆ ಅವಕಾಶಗಳು ಸಿಗ್ತಾ ಇದೆ ಅಂತ ನನ್ಗೆ, ಅಂದ್ರೆ ಬೆಳವಣಿಗೆಗೆ ಸಹಾಯಕ ಆಗ್ತಾ ಇದೆ ಅನ್ನೋದು ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ಈಗ ಅವಳ ಮಗಳು ಪೂರ್ವಿ ಧನಶ್ರೀ ಬೇರೆ ಮುಂದೆ ಬರ್ತಾ ಇದ್ದಾಳೆ, ಕೊಳಲ್ ಕಲ್ತ್ಕೊಂಡಿದ್ದಾಳೆ, ವೋಕಲ್ ಮ್ಯೂಸಿಕ್, ಭರತನಾಟ್ಯ ಎಲ್ಲಾದ್ರಲ್ಲೂ ಮುಂದೆ ಬರ್ತಾ ಇದ್ದಾಳೆ. ಸೊ ಇದನ್ನೆಲ್ಲ ನೋಡುವಾಗ ತುಂಬಾ ಖುಷಿ ಅಂತ ಆಗುತ್ತೆ ಸರ್. ಬಹಳ ಖುಷಿ ಆಯ್ತು ಮೇಡಮ್, ನಿಮ್ಮೊಂದಿಗೆ ಮಾತಾಡಿ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು. ಸೊ ನನ್ಗೂ ಇಂಥದೊಂದು ಅವಕಾಶ ಕೊಟ್ಟಿದ್ದಕ್ಕೆ ನನ್ಗೂ ತುಂಬಾ ಖುಷಿ ಆಗುತ್ತೆ. ಮತ್ತೆ ಈ ಮುಖಾಂತರ ಅವಳನ್ನು ಒಂದು ಸಂದರ್ಶನ ಮಾಡಿ ಎಲ್ಲ ಜನತೆ ಪರಿಚಯ ಮಾಡ್ತಾ ಇದ್ದೀರಾ, ಅವಳು ಹುಟ್ಟಿನಲ್ಲಿ ಮಾಡ್ತಾ ಇದ್ದೀರಾ. ಸೊ ನಿಮ್ಗೂ ಅನಂತ ಧನ್ಯವಾದಗಳು. ಮತ್ತೆ ನಮ್ಮ ಅಕ್ಷತನ್ಗೆ ನಾನ್ ತುಂಬಾ ಆಲ್ ದಿ ಬೆಸ್ಟ್, ಎಲ್ಲಾದ್ರಲ್ಲೂ ಮುಂದೆ ಬರ್ಲಿ ಅಂತ ಹಾರೈಸ್ತೀನಿ ಸರ್. ಥ್ಯಾಂಕ್ ಯು. ಇವ್ರ ಬಗ್ಗೆ ಒಂದು ಹೇಳ್ಬಿಡ್ತೀನಿ. ತುಂಬಾ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನಾಲಿಟಿ. ಅವರು ಸಂಗೀತದಲ್ಲಿ ವಿದ್ವತ್ ಮಾಡ್ಕೊಂಡಿದ್ದಾರೆ, ಹಾಗೆ ಇದು MS ಮಾಡಿದ್ದಾರೆ ಸೈಕೋಥೆರಪಿಯಲ್ಲಿ. ಅನೇಕ 15-20 ವರ್ಷದಿಂದ ಅವರು ಕೌನ್ಸಿಲಿಂಗ್ ನಡೆಸ್ತಾ ಇದ್ದಾರೆ. ಹಾಗೆ ಬಹಳ ಆಕ್ಟಿವ್ ಪರ್ಸನ್. ನಾವು MA ಬ್ಯಾಚ್ ತಗೊಂಡಾಗ ತುಂಬಾ ಆಕ್ಟಿವ್ ಆಗಿ ಎಲ್ಲರನ್ನ ಹುರಿದುಂಬಿಸಿ ಎಲ್ಲರನ್ನ ಪ್ರೋತ್ಸಾಹಿಸುವಂತಹ ಒಂದು ಗೆಳತಿ ಅಂತ ಹೇಳ್ಬೋದು. ಮತ್ತೆ ಇವಾಗ ಯೋಗ ಪ್ರಾಕ್ಟೀಷನರ್ ಅವರು ರೆಗ್ಯುಲರ್ ಆಗಿ ನೋಡ್ತಾರೆ. ಸೊ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನಾಲಿಟಿ, ಹೇಳಕ್ ತುಂಬಾ ಇಷ್ಟ. ಆಗ್ಲಿ ಮೇಡಮ್, ಬಹಳ ಖುಷಿ ಆಯ್ತು ಮೇಡಮ್ ನಿಮ್ಮೊಂದಿಗೆ ಮಾತಾಡಿ. ನಿಮಗೆ ನಮ್ಮ ಚಾನೆಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು. ಆಯ್ತು ಸರ್, ಧನ್ಯವಾದಗಳು. ಥ್ಯಾಂಕ್ ಯು ನಮಸ್ಕಾರ. ಮೇಡಮ್, ನೀವು ಧ್ವನಿ ಸುರುಳಿ ಬಿಡುಗಡೆಯ ಬಗ್ಗೆ ಮಾತಾಡ್ತೀರಿ, ನಿಮ್ಮ ತಂದೆಯವರಿಂದಲೇ ಬಿಡುಗಡೆ ಮಾಡ್ಬೇಕನ್ನುವಂತ, ಅದರ ಬಗ್ಗೆ ಮುಂದುವರಿಸಿ ಮೇಡಮ್. ಅದು ಬೆಳಗೆರೆ ಮಹಾಲಕ್ಷ್ಮಮ್ಮ ಅವರು ರಚಿಸಿದಂತಹ ರಚನೆಗಳು. ಅವರು ಭಾವಗೀತೆ, ಭಕ್ತಿಗೀತೆ ಮತ್ತೆ ನೃತ್ಯಗಾರರಿಗೆ ಅನುಕೂಲವಾಗುವಂತಹ ರೂಪಕಗಳನ್ನ ರಚಿಸಿದ್ದಾರೆ. ನಾನು ಎಲ್ಲದಕ್ಕೂ ನೃತ್ಯ ರೂಪಕಕ್ಕೂ ರಾಗ ಸಂಯೋಜನೆ ಮಾಡಿ ಅದು ಸ್ಟೇಜ್ ಶೋ ಆಗಿದೆ. ಹಾಗೆ ಭಾವಗೀತೆ, ಭಕ್ತಿಗೀತೆಗಳಿಗೂ ರಾಗ ಸಂಯೋಜನೆ ಮಾಡಿದಾಗ ಗಾನ ಕಲಾಭೂಷಣ RK ಪದ್ಮನಾಭ ಅವರು ಅದನ್ನ ಬಿಡುಗಡೆ ಮಾಡ್ತಾರೆ. ನನಗೆ ಅದಕ್ಕಿಂತ ಮರೆಯಲಾಗದ ಘಟನೆ ಇನ್ನೊಂದಿಲ್ಲ, ನನ್ನ ಸೌಭಾಗ್ಯ ಅಂತಾನೆ ಹೇಳ್ಬೇಕು. ಅದಕ್ಕೆ ನಾನು ಗೌರಿ ನಾಗರಾಜ್ ಅವರಿಗೆ ಇವತ್ತಿಗೂ ಋಣಿಯಾಗಿರ್ತೀನಿ. ಯಾಕಂದ್ರೆ ಅವರೇ ನನ್ನನ್ನ RK ಪದ್ಮನಾಭ ಅವರಿಗೆ ಪರಿಚಯ ಮಾಡಿ, ಇಂಥವ್ರು ಹೀಗೆ ಹಾಡ್ತಾರೆ, ಆಮೇಲೆ ಇದನ್ನ ಕೇಳಿ ಅಂತ ಹೇಳಿದಾಗ ಅವರು ತುಂಬಾ ಮೆಚ್ಕೊಂಡು ಇದನ್ನ ಬಂದು ನನಗೆ ಪ್ರೋತ್ಸಾಹ ಮಾಡಿ, ನನಗೆ ಸನ್ಮಾನ ಮಾಡಿ ಅವತ್ತು ಅವರು ಅದನ್ನ ಬಿಡುಗಡೆ ಮಾಡ್ತಾರೆ. ಸೊ ನಾನು ಅದು ನನಗೆ ಬಹಳ ಆತ್ಮ ಸಂತೋಷ ಕೊಟ್ಟಂತಹ ಒಂದು ಗಳಿಗೆ ಅಂತ ಹೇಳಿ. ಖಂಡಿತ. ಹಾಗೆ ಅದೇ ರೀತಿ ಮತ್ತು ಬಹಳಷ್ಟು ಕಾರ್ಯಕ್ರಮಗಳು, ಅದೇ ರೀತಿ ನಿಮಗೆ ಬೆಂಗಳೂರಿನ ಜೀವನ ಹೇಗೆ ಅನಿಸ್ತದೆ ಮೇಡಮ್? ಬೆಂಗಳೂರಿನಲ್ಲಿ ಇರುವಂತಹ ಕಾರ್ಯಕ್ರಮಗಳ ಬಗ್ಗೆ ಮತ್ತು ನಿಮ್ಮ ಈಗಿನ ಒಂದು ಕಾರ್ಯಕ್ರಮಗಳ ಬಗ್ಗೆ ಒಂದೆರಡು ಮಾತು ಮೇಡಮ್. ಬೆಂಗಳೂರಲ್ಲಿ ತುಂಬಾ ಅವಕಾಶಗಳಿದೆ. ಒಳ್ಳೆಯ ಕಲಾಕೇಂದ್ರ ಬೆಂಗಳೂರು ಅಂತ ಒಂದು ನೆಲೆ ಅಂತ ಹೇಳುವಂಥದ್ದು. ಆದ್ರೆ ನಮ್ಮ ಒಂದು ಇದ್ರಲ್ಲಿ ಬಂದ್ರೆ ನನಗೆ ಒಂದು ತಂದೆಯ ಒಂದು ಪಾಠ ಅಂತ ಅನ್ಸುತ್ತೆ. ನಾನು ಎಲ್ಲಿಯೂ ಕೇಳಿ ಕಾರ್ಯಕ್ರಮಗಳಿಗೆ ಇದುವರೆಗೆ ಹೋಗಿದ್ದಿಲ್ಲ. ನನಗೆ ನಾನು ಹಾಡಿದಾಗ ನನ್ನನ್ನ ಗುರುತಿಸಿದವರು ನನ್ನನ್ನ ಕರೆದು ನನಗೆ ಕಾರ್ಯಕ್ರಮದ ಅವಕಾಶಗಳನ್ನ ಕೊಟ್ಟಿದ್ದಾರೆ ಬಿಟ್ರೆ, ನಾನಾಗೆ ನಾನು ಹೀಗೆ ಹಾಡ್ತೇನೆ ನನ್ಗೊಂದು ಅವಕಾಶ ಕೊಡಿ ಅಥವಾ ಯಾವ್ದೋ ಒಂದು ಸಂಸ್ಥೆಗೆ ಹೋಗಿ ನಾನು ಅಪ್ಲೈ ಮಾಡಿರೋದು ಇಲ್ವೇ ಇಲ್ಲ. ಅದು ನನಗೆ ತಂದೆಯವ್ರು ಹೇಳಿಕೊಟ್ಟ ಪಾಠ. ಅಂದ್ರೆ ಅವರು ಮಾಡ್ತಿರ್ಲಿಲ್ಲ, ಅವ್ರು ಯಾವತ್ತೂ ಹೇಳುದು, ನಾನು ಇಷ್ಟು ಮಾಡಿದ್ರು ನನ್ನನ್ನ ಪ್ರೀತಿಯಿಂದ ಜನ ಕರೆದದ್ದೇ ಬಿಟ್ರೆ ಇದೊಂದು ಅಹಂಕಾರ ಅಂತಲ್ಲ, ನಾವು ನಮಗೆ ಒಂದು ಚೌಕಟ್ಟಲ್ಲಿ ನಾವು ಹಾಕೊಂಡಿರುವಂತ ಅಷ್ಟೇ. ಸೊ ಹಾಗೆ ಕಾರ್ಯಕ್ರಮಗಳು, ಅವಕಾಶಗಳು ತುಂಬಾ ಇದೆ ಬೆಂಗಳೂರಲ್ಲಿ. ಮತ್ತೆ ಪ್ರೋತ್ಸಾಹ ತುಂಬಾ ಸಿಗತ್ತೆ, ನಿರಂತರ ಕಾರ್ಯಕ್ರಮಗಳು ನಡೀತಾ ಇರತ್ತೆ. ಸೊ ತುಂಬಾ ಖುಷಿ ಅನ್ಸುತ್ತೆ. ಖಂಡಿತ ಮೇಡಮ್, ಖಂಡಿತ. ಅದೇ ರೀತಿ ನೀವು ನೃತ್ಯ ರೂಪಕಗಳಿಗೆ ಸಂಗೀತ ನೀಡಿದ್ದೀರಿ, ಅದರ ಬಗ್ಗೆ ಒಂದೆರಡು ಮಾತಾಡಿ ಮೇಡಮ್. ನೃತ್ಯ ರೂಪಕಗಳಲ್ಲಿ ಗಿರಿಜಾ ಕಲ್ಯಾಣ, ಆಮೇಲೆ ದಕ್ಷ ಯಜ್ಞ, ರಂಗನಾಥ ವೈಭವ, ಈ ತರದ ಹಲವಾರು ನೃತ್ಯ ರೂಪಕಗಳಿಗೆ ರಾಗ ಸಂಯೋಜನೆ ಮಾಡಿ ನಾನಾ ಕಡೆ, ಚಿದಂಬರಂ ಇರ್ಬೋದು, ಮಂಗಳೂರು, ಉಡುಪಿ, ಹಾಗೆ ಬೆಂಗಳೂರಲ್ಲಿ ಅನೇಕ ತುಂಬಾ ಶೋಸ್ ಆಗಿದೆ. ಅದರಲ್ಲಿ ಹಲವಾರು ಭರತನಾಟ್ಯ ಕಲಾವಿದರು ನನ್ನ ಹತ್ರ ಬರ್ತಾರೆ. ಅವರು ಸ್ಕ್ರಿಪ್ಟ್ ತಗೊಂಡ್ಬರ್ತಾರೆ. ಅದಕ್ಕೆ ಯಾವ ಕಥೆ ಏನಿದೆ, ಕಥಾ ಭಾಗ ಏನಿದೆ, ಅಲ್ಲಿ ಭಾವ ಏನೇ ಬರುತ್ತೆ, ಅದಕ್ಕೆ ಸರಿಯಾದ ರಾಗ, ಅದು ನಮ್ಮ ತಂದೆಯಿಂದಲೇ ಬಂದಿರೋದು, ಅವರದ್ದೇ ಒಂದು ಪಾಠ ಅಂತ ಹೇಳ್ಬೋದು ನಾನು. ಇಂಥ ಭಾವಕ್ಕಿಂತ ರಾಗ ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತೆ ಸ್ವರ ಸಂಯೋಜನೆ,
ಮುಖ್ಯವಾಗಿ ನೃತ್ಯಗಾರರಿಗೆ ಸ್ವರ ಸಂಯೋಜನೆ ಬೇಕಾಗತ್ತೆ. ಅವರ ಜತಿಗಳಿಗೆ ಅನುಗುಣವಾಗಿ ನಾವು ಸ್ವರಗಳನ್ನ ಅಳವಡಿಸ್ಬೇಕಾಗತ್ತೆ. ಆ ಜತಿಗಳನ್ನ ಹಾಕೊಂಡು ಆಮೇಲೆ ಭಾವಕ್ಕೆ ತಕ್ಕ ಹಾಗೆ ರಾಗವನ್ನ ಹಾಕಿ ಅದು ಒಂದು ಡಿಫರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಖಂಡಿತ ಒಂಥರ ಬೇರೆ ತರ ಒಂದು ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ನೀವೇ ಒಂದು ರೂಪಕ ತರ ಮಾಡಿ ಅದನ್ನ ರೆಡಿ ಮಾಡ್ಬೇಕು, ಸಿದ್ಧಪಡಿಸ್ಬೇಕಲ್ಲ ಮೇಡಮ್ ಅಲ್ಲ? ಬಹಳ ಅದು ಕೂಡ ಅವ್ರಿಗೆ ಮೆಚ್ಚುಗೆ ಆಗ್ಬೇಕು ಕುಣಿಯೋರು. ಅದೇ ಮತ್ತೆ ಮೆಚ್ಚಬೇಕು. ಹೌದು, ಅನೇಕ ಸಲ ಅವರ ಅಭಿಪ್ರಾಯವನ್ನು ಹೇಳ್ತಾರೆ, ಇದು ಬೇಡ ಸ್ವಲ್ಪ ಬೇರೆ ರಾಗ ಹಾಕ್ಬೋದ ಅಂತ ಕೇಳಿದ್ದು ಇದೆ. ನಾನು ಚೇಂಜ್ ಮಾಡಿ ಬೇರೆ 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 ರಾಗ ಹಾಕಿ ಕೊಟ್ಟು ಹಾಗೆ ಆಗಿರುವಂತದ್ದು ಇದೆ. ಖಂಡಿತ ಮೇಡಮ್. ಅದೇ ರೀತಿ ಮೇಡಮ್ ತೀರ್ಪುಗಾರರಾಗಿ ಕೂಡ ತಾವು ಹಲವಾರು ಕಡೆ ಭಾಗವಹಿಸಿದ್ದೀರಿ. ತೀರ್ಪುಗಾರರಾಗಿ ಅದ್ರ ಬಗ್ಗೆ ಒಂದೆರಡು ಮಾತು. ತೀರ್ಪುಗಾರರಾಗಿ ನಾನು ಇತ್ತೀಚೆಗಂತಲ್ಲ, ನಾನು ಸ್ಟೂಡೆಂಟ್ ಲೈಫ್ ಅಲ್ಲೇ ಹಲವು ಕಾಂಪಿಟೇಷನ್ಸ್ ಎಲ್ಲ ಇದ್ದಾಗ ಹೋಗ್ತಾ ಇದ್ರು, ಕರೀತಾ ಇದ್ರು. ಭಕ್ತಿಗೀತೆ, ಭಾವಗೀತೆ, ದೇಶಭಕ್ತಿ ಗೀತೆ ಆ ತರದ್ದೆಲ್ಲ ಕಾರ್ಯಕ್ರಮಗಳಿಗೆ ನಾನು ತೀರ್ಪುಗಾರಗಳಾಗಿ ಹೋಗ್ತೆ. ಇತ್ತೀಚೆಗೆ ಇಲ್ಲಿ ನಾನು ಬಂದವಾಗ ಶಾಸ್ತ್ರೀಯ ಸಂಗೀತಕ್ಕೆ ನಾನು ಹೆಚ್ಚಾಗಿ ಹೋಗ್ತಾ ಇದ್ದೇನೆ. ಮೊನ್ನೆ ಇದರಲ್ಲಿ ಶಾಸ್ತ್ರೀಯ ಸಂಗೀತಕ್ಕೆ ನಾನು ಜಡ್ಜ್ ಆಗಿ ಹೋಗಿರುವಂತದ್ದು. ಮತ್ತೆ ಹೆಚ್ಚಾಗಿ ಬರುವಂತದ್ದು ಭಕ್ತಿಗೀತೆ, ಭಾವಗೀತೆ ಕಾರ್ಯಕ್ರಮಗಳಿಗೆ ತೀರ್ಪುಗಾರಗಳಾಗಿ ಹೋಗ್ತಾರೆ. ಅದೊಂದು ಹೊಸ ಅನುಭವ ಅಲ್ಲ ಮೇಡಮ್? ಮಕ್ಕಳ ಅವರ ಹಾಡನ್ನು ನಾವು ಕೇಳುದು, ಅದಕ್ಕೆ ಜಡ್ಜ್ಮೆಂಟ್ ನೀಡುವಂತ ಒಂದು ಅದು ನಿಜವಾಗಿ ಬಹಳ ಖುಷಿ ಆಗ್ತದೆ ಅಲ್ಲ ಮೇಡಮ್? ಅದೇ ರೀತಿ ಮೇಡಮ್, ಇಷ್ಟು ವರ್ಷಗಳಲ್ಲಿ ತಮ್ಮನ್ನು ಅರಸಿ ಬಂದಂತ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಒಂದೆರಡು ಮಾತಾಡುವುದಾರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಪ್ರಶಸ್ತಿ ಅಂದ್ರೆ ಬೆಂಗಳೂರು ಯುವ ಕಲ್ಚರಲ್ ಅಕಾಡೆಮಿ ಅವರು ಪ್ರತಿ ವರ್ಷ ಕಲಾವಿದರಿಗೋಸ್ಕರ, ಕಲಾ ಸೇವೆಯಲ್ಲಿ ಸಾಧನೆ ಮಾಡಿದವರಿಗೋಸ್ಕರ ಪ್ರಶಸ್ತಿಯನ್ನ ಕೊಡ್ತಾರೆ. ಹಾಗೆ 2018 ಅನ್ಸುತ್ತೆ ನನ್ಗೆ ಮಹಿಳಾ ಸಾಧಕಿ ಇನ್ ಮ್ಯೂಸಿಕ್ ಅಂತ, ವುಮನ್ ಅಚೀವರ್ ಇನ್ ಮ್ಯೂಸಿಕ್ ಅಂತ ಕೊಟ್ರು. ಅದೊಂದು ಪ್ರಶಸ್ತಿ ನನಗೆ ನೆನಪಿಗೆ ಬರುವಂತದ್ದು. ಹಾಗೆ ಅನೇಕ ರಾಜ್ಯೋತ್ಸವ ಟೈಮಲ್ಲಿ ಸನ್ಮಾನ ಕಾರ್ಯಕ್ರಮಗಳು 1-2-3 ಕಡೆ ಆಗಿದೆ ಅಂತ ಹೇಳಿ ಹಲವಾರು ಪ್ರಶಸ್ತಿ ಪುರಸ್ಕಾರ ನಿಮ್ಮನ್ನು ಅರಸಿ ಬಂದಿದೆ. ಇನ್ನು ಮುಂದೆ ಕೂಡ ಬಹಳಷ್ಟು ಪ್ರಶಸ್ತಿ ಪುರಸ್ಕಾರಗಳು ತಮ್ಮನ್ನು ಅರಸಿ ಬರಲಿ ಎನ್ನುವಂಥ ಶುಭ ಹಾರೈಕೆಗಳು ನಮ್ಮ ಚಾನಲ್ ಪರವಾಗಿ. ಅದೇ ರೀತಿ ಮೇಡಮ್, ನೀವು ಬಿಡುವಿಲ್ಲ ಸಮಯದಲ್ಲಿ ಕೂಡ ನಮ್ಮೊಂದಿಗೆ ಬಿಡುವು ಮಾಡಿಕೊಂಡು ನಮ್ಮ ಊರಿನ ಚಾನಲ್ ಅಂತ ಭಾಳ ಪ್ರೀತಿಯಿಂದ ನಮ್ಮೊಂದಿಗೆ ಕಲಾಂತರಂಗ ಕಾರ್ಯಕ್ರಮದಲ್ಲಿ ಮಾತನಾಡ್ತಿದ್ದೀರಿ, ನಿಮ್ಮ ಮನದ ವಿಷಯ ತಿಳಿಸ್ತಿದ್ದೀರಿ. ಈ ಕೊನೆ ಹಂತದಲ್ಲಿ ನಮ್ಮ ಈ ಕಲಾಂತರಂಗ ವೀಕ್ಷಕರಿಗೆ ನಿಮ್ಮಿಂದ ಒಂದೆರಡು ಮಾತು ಹೇಳಿದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ವೀಕ್ಷಕರಿಗೆ? ಮೊದಲು ನನಗೆ ಬಹಳ ಸಂತೋಷ ಆಗಿದ್ದು ರಾಜೇಶ್ ಸರ್ ಅವರು ನನಗೆ ಕಾಲ್ ಮಾಡಿ ಕಲಾಂತರಂಗಕ್ಕೆ ಬನ್ನಿ ಅಂತ ಕರೆದಿರುವಂತದ್ದು. ಯಾಕಂದ್ರೆ ನನ್ನ ಊರು ಅದು ಉಡುಪಿ ಬ್ರಹ್ಮಾವರ ಅನ್ನೋದು ನನ್ನ ಊರು. ಅದರಲ್ಲಿ ನನ್ನನ್ನ ಪರಿಚಯ ಮಾಡಿಸ್ತಾ ಇರುವಂತದ್ದು ನನ್ನ ಸೌಭಾಗ್ಯ. ಅದಕ್ಕೆ ಮೊದಲಿಗೆ ನಿಮಗೆ ಧನ್ಯವಾದಗಳನ್ನ ಹೇಳ್ಬೇಕು. ರಾಜೇಶ್ ಅವರು ಉತ್ತಮ ಗಾಯಕರು, ಹಾಗೆ ಅತ್ಯಂತ ಒಳ್ಳೆಯ ನಿರೂಪಕರು ಆಗಿದ್ದಾರೆ. ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ನೋಡ್ತಾ ಇದ್ದೇನೆ. ಹಾಗೆ ಅನೇಕ ಪ್ರತಿಭೆಗಳನ್ನ ನೀವು ಹೊರಗಡೆ ತರ್ತಾ ಇದ್ದೀರಿ, ಅನೇಕ ಪ್ರತಿಭೆಗಳಿಗೆ ನೀವು ಅವಕಾಶ ಸಹ ಕೊಡ್ತಾ ಇದ್ದೀರಿ. ಅದು ಉತ್ತಮ ಒಂದು ಬೆಳವಣಿಗೆ ಅಂತ ನಾನು ಹೇಳ್ಬಹುದು. ಹಾಗೆ ಕಲಾಂತರಂಗದ ಬಗ್ಗೆ ನಾನು ನೋಡ್ತಾ ಇದ್ದೆ, ಅನೇಕ ಹಿರಿಯ ಕಲಾವಿದರನ್ನ ನೀವು ಪರಿಚಯ ಮಾಡಿದ್ದೀರಿ. ಬೆಂಗಳೂರು ಇರ್ಬೋದು, ಊರಿನವ್ರು ಇರ್ಬೋದು, ನೋಡ್ತಾ ಇದ್ದೆ ನಾನು. ಇದು ಒಂದು ಉತ್ತಮವಾದ ವೇದಿಕೆ. ಯಾಕಂದ್ರೆ ಎಲ್ಲೋ ಮರೆಯಾಗಿರುವವರು ಅಥವಾ ಮರೆಯಾಗಿಲ್ಲದೆ ಇರುವವರು, ಪ್ರಸಿದ್ಧಿಗೆ ಬರುವವರನ್ನು ಕರೆದಿದ್ದೀರಿ ನೀವು. ಎಲ್ಲರಿಗೂ ಒಂದು ಅವಕಾಶ, ಅವರ ಮನದಾಳದ ಅನುಭವವನ್ನ, ಕಲಾ ಒಂದು ಸೇವೆಯ ಒಂದು ಪಯಣ ಇದೆಯಲ್ಲ, ಅದನ್ನ ಮಾತಾಡಲಿಕ್ಕೆ ಒಂದು ಉತ್ತಮವಾದ ವೇದಿಕೆ ನೀವು ಮಾಡ್ತಾ ಇರೋದು ಬಹಳ ಸಂತೋಷ. ಹಾಗೆ ನಿಮ್ಮ ತಂಡದ ಎಲ್ಲಾ ಸದಸ್ಯರಿಗೆ ಧನ್ಯವಾದಗಳು, ನಿಮಗೂ ಧನ್ಯವಾದಗಳು. ನನ್ನನ್ನ ಪರಿಚಯಿಸಿದ್ದಕ್ಕೆ ಇಡೀ ತಂಡಕ್ಕೆ ನನ್ನ ಕೃತಜ್ಞತೆಯನ್ನ ಅರ್ಪಿಸ್ತೇನೆ. ಖಂಡಿತ ಮೇಡಮ್, ಥ್ಯಾಂಕ್ ಯು. ಅದೇ ರೀತಿ ಮೇಡಮ್, ನಿಮ್ಮ ಧ್ವನಿಯಲ್ಲಿ ಒಂದು ಗೀತೆಯನ್ನು ಕೇಳುವ ಮೂಲಕ ಇಂದಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಿಮ್ಮ ಒಂದು ಗೀತೆ ನಮಗಾಗಿ ಕೊನೆಯದಾಗಿ ಒಂದು ಪಲ್ಲವಿ, ಒಂದು ಚರಣವನ್ನು ಹಾಡಿ ಕೇಳ್ಕೊಳ್ತೇನೆ. ನಿಮ್ಮ ಇಷ್ಟದ ಗೀತೆ ಯಾವುದು ಅಡ್ಡಿಲ್ಲ, ನಿಮ್ಮ ತಂದೆಯವ್ರದ್ದು ಅಡ್ಡಿಲ್ಲ, ನಿಮ್ಮ ಸಂಗೀತ ಸಂಯೋಜನೆ ಯಾವುದು ಅಡ್ಡಿಲ್ಲ. ಒಂದು ಗೀತೆಯನ್ನು ನಮಗಾಗಿ, ನಮ್ಮ ಕಲಾಭಿಮಾನಿಗಳಿಗಾಗಿ, ನಮ್ಮ ವೀಕ್ಷಕರಿಗಾಗಿ ಹಾಡಿ ಮೇಡಮ್. ಇದು ನನ್ನದೇ ಸಂಯೋಜನೆ. ಇದು ಸಿಡಿ ಆಗಿರುವಂತದ್ದು. ಬೆಳಗೆರೆ ಮಹಾಲಕ್ಷ್ಮಮ್ಮ ಅವರ ರಚನೆ.
ಶ್ರೀರಂಗನಾಥನೆ ಶೃಂಗಾರ ಭಾವನೆ ಸೌಮ್ಯನಾಮೂರ್ತಿಗೆ ಸೌಜನ್ಯಶೀಲನೆ ಚಂದಿರಾವದನನೆ ಕರುಣಿಸುದೇವನೆ ಶ್ರೀರಂಗನಾಥನೆ ಶೃಂಗಾರ ಭಾವನೆ ಸೌಮ್ಯನಾಮೂರ್ತಿಗೆ ಸೌಜನ್ಯಶೀಲನೆ ಚಂದಿರಾವದನನೆ ಕರುಣಿಸುದೇವನೆ ಶ್ರೀರಂಗನಾಥನೆ. ಮಂದರೋದ್ಧಾರನೆ ನಿನ್ನ ಪ್ರಭೆ ತೋರ ಕರುಣಾಕರ ವರಭಾರ ಗಂಭೀರ. ಮಂದರೋದ್ಧಾರನೆ ನಿನ್ನ ಪ್ರಭೆ ತೋರ ಕರುಣಾಕರ ವರಭಾರ ಗಂಭೀರ. ಪೀತಾಂಬರಧರ ನಂದ ಕುಮಾರನೆ ಇಂದಿರಾ ರಮಣನೆ ಬಂದು ಪೋಷಿಬನೆ. ಪೀತಾಂಬರಧರ ನಂದ ಕುಮಾರನೆ ಇಂದಿರಾ ರಮಣನೆ ಬಂದು ಪೋಷಿಬನೆ ಶ್ರೀರಂಗನಾಥನೆ ಶೃಂಗಾರ ಭಾವನೆ ಸೌಮ್ಯನಾಮೂರ್ತಿಗೆ ಸೌಜನ್ಯಶೀಲನೆ ಚಂದಿರಾವದನನೆ ಕರುಣಿಸುದೇವನೆ ಶ್ರೀರಂಗನಾಥನೆ. ಹಾಂ ಮೇಡಮ್, ಅದ್ಭುತವಾಗಿತ್ತು, ಖುಷಿ ಆಯಿತು, ಭಾಳ ಖುಷಿ ಆಯಿತು ಕೇಳಿ. ರಾಗ ಸಂಯೋಜನೆ ಇರ್ಬೋದು, ಗಾಯನ ಎಲ್ಲವೂ ಭಾಳ ಖುಷಿ ಆಯಿತು ಮೇಡಮ್. ಅದೇ ರೀತಿ ನಿಮ್ಮ ಸಾಧನೆ ತಿಳಿದು ಬಹಳ ಖುಷಿ ಆಯಿತು. ನಾವು ನಿಮ್ಮನ್ನು ಬಲ್ಲೆವು, ಆದರೆ ಉಡುಪಿ ಜಿಲ್ಲೆಯವರೆಲ್ಲರೂ ಗೊತ್ತಿದೆ. ಚಂದ್ರಶೇಖರ ಕೇದ್ಲಾರಿಗೆ ಇರುವರು ಪುತ್ರಿಯರಿದ್ದಾರೆ, ಹಾಡ್ತಾರೆ, ಎಲ್ಲ ಗೊತ್ತಿದೆ. ಆದರೆ ನಿಮ್ಮ ಬಗ್ಗೆ ಬಹಳಷ್ಟು ತಿಳಿಯುವಂಥ ಒಂದು ಸಂದರ್ಭ ಈ ಕಲಾಂತರಂಗ ಕಾರ್ಯಕ್ರಮದಿಂದ ನಮ್ಮ ವೀಕ್ಷಕರಿಗೆ ಆಯಿತು ಅಂತ ನಾವು ತಿಳಿತೇವೆ. ಅದೇ ರೀತಿ ನಿಮಗೆ ಮತ್ತು ನಿಮ್ಮ ಮನೆಯವರಿಗೆಲ್ಲರಿಗೂ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದ ತಿಳಿಸೋದು. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಧನ್ಯವಾದ. ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಆತ್ಮೀಯ ವೀಕ್ಷಕರೇ, ಇಂದು ನಮ್ಮೊಂದಿಗಿದ್ದವರು ನಮ್ಮ ನಾಡಿನವರು, ನಮ್ಮ ಊರಿನವರು, ಉಡುಪಿ ಜಿಲ್ಲೆಯವರು, ಬ್ರಹ್ಮಾವರದವರು, ಚಂದ್ರಶೇಖರ ಕೆದ್ಲಾಯರು, ಖ್ಯಾತ ಗಾಯಕರು, ಅವರ ಪುತ್ರಿ ಅಕ್ಷತಾ ಉಪಾಧ್ಯಾಯರು. ಅವರೊಂದಿಗೆ ಮಾತುಕತೆಯನ್ನು ಆಡಿದ್ವಿ, ಅವರ ಮನದ ವಿಷಯವನ್ನು ತಿಳಿದ್ವಿ, ಅವರ ಕಲಾ ಪಯಣದ ಬಗ್ಗೆ ಬಹಳಷ್ಟು ಮಾಹಿತಿ ನಿಮಗೆ ದೊರಕಿತು ಅಂತ ತಿಳಿತೇವೆ. ಹಾಗೆ ಮುಂದಿನ ವಾರ ಇನ್ನೋರ್ವ ಅತಿಥಿಯೊಂದಿಗೆ ನಿಮ್ಮ ಭೇಟಿಯಾಗಲಿಕ್ಕಿದ್ದೇನೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ನಮಸ್ಕಾರ.